ನಾಮಾಕಿತದಿ ವಾಸುದೇವನು ಎನ್ನುತ್ತ ನಾಮಾಕಿತದಿ ವೈಭವವೆತ್ತು ಮೀರಿದ ಎನ್ನುತ್ತ ನಾಮಾಕಿತದಿ ವೈಭವವೆತ್ತು ಮೀರಿದಾಗ ನಿತ್ಯ ಬಂದ ಪವೇತ ಪೌಂಡ್ರಕ ವಾಸುದೇವ ಪ್ರಪಂಚದಲ್ಲಿ ಒಬ್ಬರು ಇಬ್ರು ನಮ್ಮನ್ನು ಒಪ್ಪುವುದಿಲ್ಲ ಅಂತ ಆದ್ರೆ ಪ್ರಾಪಂಚಿಕರು ಸರಿ ಇಲ್ಲ ಅಂತ ನಾವು ಭಾವಿಸಬಹುದು. ಯಾವುದಕ್ಕೆ ಒಪ್ಪುದು? ದೇವರು ಅಂತ ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ್ರೆ ಪ್ರಪಂಚವೇ ಒಪ್ಪುವುದಿಲ್ಲ ಅಂತ ಆದ್ರೆ ಪ್ರಪಂಚ ಸರಿ ಇಲ್ವೋ ನಾವು ಸರಿ ಇಲ್ವೋ? ನಾವು ಸರಿ ಇಲ್ಲ ಎನ್ನುವ ಪ್ರಶ್ನೆ ಬರ್ಲಿಕ್ಕೆ ಇಲ್ಲ. ನಮ್ಮ ಹುಟ್ಟು ಹಾಗುಂಟು ಸ್ವಾಮಿ. ಪುಂಡ್ರ ದೇಶ ಹೇಳಿ ಕೇಳಿ, ಇದು ಪುಂಡ್ರ ದೇಶ. ಇಲ್ಲಿ ಅರಸ ಈಗಲ್ಲ, ಹಿಂದೆ ಇದ್ದವರು ಸುಬಂಧು ನಾಮಕರು. ಬಹಳಷ್ಟು ವರ್ಷಗಳ ಕಾಲ ಅವರಿಗೆ ಮಕ್ಕಳೇ ಆಗಲಿಲ್ವಂತೆ. ಏನೋ ಅವರ ಪುಣ್ಯದ ಫಲವಾಗಿ ಒಬ್ಬ ಆಕೆ ಹೆಮ್ಮಗಳನ್ನು ಪಡೆದರಂತೆ. ಅವಳಿಗೆ ಸೂತನು ಎನ್ನುವ ಹಾಗೆ ನಾಮಧೇಯವನ್ನು ಇರಿಸಿದ್ರು. ಅಂದ್ರೆ ಒಳ್ಳೆಯ ತನುವುಳ್ಳವಳು ಎನ್ನುವ ಕಾರಣದಿಂದ ಆಗಿರಲೂಬಹುದು. ಹೌದು, ಸು ಅಂದರೆ ಒಳ್ಳೆದು, ತನು ಉಳ್ಳವಳು. ಆದ್ರೆ ಆ ಹೆಣ್ಣಿಗೆ ಯಾರನ್ನು ಮದುವೆ ಮಾಡುವುದು ಎನ್ನುವ ಹಾಗೆ ಆಲೋಚಿಸಿದಾಗ ಸರಿ, ಯಾದವರಲ್ಲಿ ಬಹಳ ರೂಪವಂತನಾದಂತಹ ವಸುದೇವನನ್ನು ಮದುವೆ ಮಾಡಿದ್ರಂತೆ. ಅವರಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಪ್ರಥಮ ಕುಮಾರನಾಗಿ ಪ್ರಪಂಚದ ಬೆಳಕನ್ನು ದೇವೋತ್ತಮನಾದಂತಹ ನಾನು ಕಂಡೆ. ದೇವೋತ್ತಮ ನಾನೇ ವಾಸುದೇವ ನಾಮಕ. ಪುಂಡ್ರನಗರದ ಅಧಿಕಾರಿಯಾದ ಕಾರಣ ಪೌಂಡ್ರಕನೆಂದು ವಾಸುದೇವನೆಂದೂ ಕರೆಯುತ್ತಾರೆ, ವಸುದೇವನ ಮಗನಾದ ಕಾರಣ. ಹಾಗಾದ್ರೆ ನಿಜವಾದ ವಾಸುದೇವ ಯಾರು ಅಂತ ಕೇಳಿದ್ರೆ ಅದು ನಾನೇ. ಆದ್ರೆ ಏನು ಮಾಡೋಣ ಸ್ವಾಮಿ, ನನ್ನ ಅಮ್ಮನನ್ನು ಮದುವೆಯಾಗಿ ನಾ ಹುಟ್ಟಿದ ಕ್ಷಣದಲ್ಲಿ ನನ್ನ ಅಪ್ಪನಿಗೆ ಜೀವನದಲ್ಲಿ ಜಿಗುಪ್ಸೆ. ಏನಂತೆ ಅವರಿಗೆ? ರಾಜ್ಯವನ್ನು ಬಿಟ್ಟು ಹೋಗುವುದು ಅಂತ ತೀರ್ಮಾನಿಸಿದ. ನನ್ನನ್ನು ಅಧಿಕಾರ ಪೀಠದಲ್ಲಿ ಕುಳ್ಳಿರಿಸಿ ಅವ ಹೇಳಿದ ಮಾತು, ಮಗನೇ ನಾನಿನ್ನು ಇಲ್ಲಿ ನಿಲ್ಲುವುದಿಲ್ಲ, ನೀನಿದ್ಯಲ್ಲ ನಾನು ಹೋಗುತ್ತೇನೆ ಅಂತ ಹೇಳಿದ. ಎಲ್ಲಿತ್ತು ಗೊತ್ತಿಲ್ಲ ಸಿಟ್ಟು ಯಾರಿಗೆ? ನನಗೆ, ಅಪ್ಪನ ಮೇಲೆ. ಹೇಳಿದೆ, ನೀನು ಅಪ್ಪ ಎನ್ನುವ ಕಾರಣದಿಂದ ಬಿಟ್ಟಿದ್ದೇನೆ, ಇನ್ನೆಲ್ಲಿಯಾದ್ರೂ ನನಗೆ ಮೋರೆಯನ್ನು ತೋರಿಸಿದೆ ಅಂತಾದ್ರೆ ನಿನಗೆ ನನ್ನಿಂದ ಕಪಾಲ ಮೋಕ್ಷವಾದೀತು, ನಡಿ ಎನ್ನುವ ಹಾಗೆ ಅವನನ್ನು ಹೇಳಿದೆ. ಆ ಹೊತ್ತಿಗೆ ಅವ ಹೊರಟ. ಆದ್ರೆ ನನ್ನ ಅಮ್ಮ ಸುತನು ದೇವಿಯವರು, ಅವಳು ಕಣ್ಣೀರನ್ನು ಸುರಿಸಿದ್ಲು. ಮಗನೇ ನನಗೇನು ಗತಿ ಅಂತ ಹೇಳಿದ್ಲು. ಆ ತಕ್ಷಣದಲ್ಲಿ ನಾನೊಂದು ಮಾತು ಹೇಳಿದೆ, ಹೆದರಬೇಡ ತಾಯಿ, ನಾವು ಹೇಳಿದ್ದೇವೆ ಕೇಳಿದ್ದೇವೆ. ಕೆಲವಾರು ಸಮಯಗಳ ಹಿಂದೆ ಒಬ್ಬ ಹಸ್ತಿನಾವತಿಯಲ್ಲಿ ದೇವವೃತ ನಾಮಕ ತಂದೆಯಾಗೆ ಮದುವೆ ಮಾಡುವುದಕ್ಕೆ ಹೊರಟಿದ್ದಾನಂತೆ. ಅವ ತಂದೆಗೆ ಮದುವೆ ಮಾಡಿದ್ರೆ ಏನು, ನಾವು ಅದಕ್ಕಿಂತ ಹೆಚ್ಚು ತಾಯಿಗೆ ಮದುವೆ ಮಾಡ್ತೇವೆ. ಏನು ಮಾಡದೆ? ಯೋಗ್ಯತೆ ಎನ್ನುವುದು ಎಲ್ಲಿ ಅಡಕವಾಗಿರ್ತದೆ ಅಂತ ಗೊತ್ತಿಲ್ಲ, ಹೇಳುವುದಕ್ಕಾಗುವುದಿಲ್ಲ. ನಾವು ಹೆಕ್ಕಿ ತೆಗಿಬೇಕು. ಹೀಗುಂಟ ಯೋಗ್ಯತೆ? ನಾನಷ್ಟು ಹೇಳಿದ್ದೆ ತಡ. ಅವತ್ತು ತಲೆ ತಗ್ಗಿಸಿ ಹೋದ ನನ್ನ ಅಮ್ಮ ಇಷ್ಟರವರೆಗೆ ನನಗೆ ಮುಖ ತೋರಿಸಲಿಲ್ಲ. ಪುಣ್ಯಾತ್ಮಗತಿ. ಯಾಕೆ ಅಂತ ಗೊತ್ತಿಲ್ಲ. ನಾ ಹೇಳಿದ್ರಲ್ಲಿ ಏನಾದ್ರು ತಪ್ಪಾಯ್ತು? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ಪೆಟ್ಟೊಂದು ಬೀಳಿಲ್ಲ. ತಾಯಿಗೆ ಮದುವೆ ಮಾಡುದು ಅದು ಒಂದು ಪುಣ್ಯದ ಕಾರ್ಯ ಅಲ್ವೇ? ಯಾರಿಗಾದ್ರೂ ಮನಸ್ಸಿನಲ್ಲಿ ನೋವು ಇರಬಾರ್ದು. ಆದ್ರೆ ಏನು ಮಾಡೋಣ, ನನ್ನಪ್ಪ ಇಲ್ಲಿಂದ ಹೊರಟವ ಸುಮ್ಮನಿದ್ರ, ನೇರವಾಗಿ ಹೋದದ್ದು ಮಥುರಾ ನಗರಿಯನ್ನು. ಅಲ್ಲಿ ಒಬ್ಬ ಇದ್ದ ಕಂಸ. ಅವ ಬಿಡಿ, ಏನು ಅವನ ವೈಭವೀಕರಣ ಎಲ್ಲ ನಾವು ಮಾಡುವುದಿಲ್ಲ. ಯಾಕೆ? ಯಾರೋ ಒಬ್ಬ ಕಳ, ಅವನಿಗೊಬ್ಬ ಆಕೆ ತಂಗಿ ಇದ್ದಾಳಂತೆ, ದೇವಕಿ ಎನ್ನುವ ಹಾಗೆ ಹೆಸರು. ಅವಳು ದೊಡ್ಡವಳಾಗಿ ವರ್ಷ 30 ಕಳೆದಿದೆ. ದೊಡ್ಡವಳಾಗಿ 30 ಕಳೆದದ್ದು ಲೆಕ್ಕ ಹಾಕಿ ಪ್ರಾಯ ಎಷ್ಟಾಯ್ತು ಅಂತ. ಕೆಲವು ಹುಳುಕುಗಳನ್ನು ಹೇಳುವುದಕ್ಕಾಗುವುದಿಲ್ಲ. ಈ ದೊಡ್ಡವರ ಮನೆ ಹೆಣ್ಮಕ್ಕಳೆಲ್ಲ ಹಾಗೆ. ಆಯ್ತಾ, ಮದುವೆ ಆಗಲಿಲ್ಲ. ಅವಳು ಚಂದ ಆದ್ರೂ ಇದ್ದಾಳ. ಅಯ್ಯೋ, ಅಗ್ನಿದೇವರು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬಂದ ಹಾಗೆ ಬಣ್ಣ ಅಂತ ಅವಳದು. ಹೌದಾ? ಯಾರೂ ಮದುವೆ ಆಗಲಿಲ್ಲ. ಅಷ್ಟು ಹೊತ್ತಿಗೆ ನನ್ನ ಅಪ್ಪ ಅಲ್ಲಿಗೆ ಹೋದ. ಬಣ್ಣ. ನನ್ನ ಅಪ್ಪನ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಅವನಿಗೆ ಚಂದ, ರೂಪ, ತನು
ಇದೆಲ್ಲ ಬೇಕು ಅಂತ ಇಲ್ಲ. ಒಂದು ಕಂಬಕ್ಕೆ ಸೀರೆ ಉಡಿಸಿದ್ರು ನನ್ನಪ್ಪ ಆಗುತ್ತಾನೆ. ಕಾರಣ ಉಂಟು ಅದಕ್ಕೆ. ಹಾ, ಮೊದಲಿದ್ದಲ್ಲ. ಹಾ. ಹಾಗೆ ಅವಳನ್ನು ಮದುವೆ ಆದ. ಮದುವೆ ಆದನೋ ಅವಳಿಂದ ಒಬ್ಬ ಆತ ಮಗನನ್ನು ಪಡೆದ. ಆ ಮಗನೇ ಕೃಷ್ಣ. ಹೌದು. ಆ ಆದ್ರೆ ಪ್ರಪಂಚ ಹೇಳಿದ್ದು ಹೇಗೆ? ಏನು ಪ್ರಪಂಚ ಅಂತ ಹೇಳಿದ್ರೆ ಎಲ್ಲರೂ ಒಪ್ಪಲಿಲ್ಲ. ಒಂದು ವರ್ಗದವರು ಹೇಳ್ತಾ ಇದ್ದಾರೆ ಅವ ದೇವರು ಅಂತ. ನಿಜವಾದ ದೇವರು ಅವನ, ಅವ ಅಲ್ಲ. ನಿಜವಾದ ದೇವರು ನಾನು. ಪ್ರಾಯದ ರೀತಿಯಿಂದಲೂ ಆದರೂ ನೋಡಿ, ವಸುದೇವನಿಗೆ ಮೊದಲ ಸುತ ನಾನು, ಆದ್ದರಿಂದಲೂ ನಾನು ದೇವರೇ. ನಂತರ ಹುಟ್ಟಿದವ ಕೃಷ್ಣ. ಈಗ ಅವ ನನಗಿಂತ ಹೆಚ್ಚು ಏನು ಅಂತ ಕೇಳಿದ್ರೆ, ಅವ ಹುಟ್ಟಿದ ಕ್ಷಣದಲ್ಲಿ ತಂದೆ ತಾಯಿಗಳಿಗೆ ಹೇಳಿದ್ದಾನಂತೆ ಕಾರಾಗೃಹದಲ್ಲಿ, ಕೃಷ್ಣಸ್ತು ಭಗವಾನ್ ಸ್ವಯಂ. ನಾವು ಹೇಳುವುದು ಅಂತ ಇದ್ದೇವಪ್ಪ. ಏನು ಮಾಡುವ? ಸಣ್ಣ ಮಗು ಅಲ್ವಾ, ಮಾತಾಡ್ಲಿಕ್ಕೆ ಆಗ ಬರ್ತಾ ಇರಲಿಲ್ಲ ಯಾರಿಗೆ? ನನಗೆ. ಈಗ ಆದ್ರೆ ನಾನು ಈಗಲೇ ಹೇಳುವುದಿಲ್ಲ. ಅದೆಲ್ಲ ಬಿಡಿ. ಅವನನ್ನು ದೇವರು ಎನ್ನುವ ಹಾಗೆ ಒಂದು ವರ್ಗ ಒಪ್ಪಿಕೊಂಡಿದ್ರು ನಿಜವಾದ ದೇವರು ನಾನು. ನನ್ನ ಬಣ್ಣ ನಿಜವಾಗಿ ನೀಲ ಅಲ್ಲ, ಮತ್ತೆ ಕಪ್ಪೆಯ ಕಪ್ಪು. ಸ್ವಲ್ಪ ನೀಲವನ್ನು ಮಿಶ್ರ ಮಾಡಿ ಹಚ್ಚಿಕೊಂಡದ್ದು. ಯಾಕೆ? ಕಪ್ಪು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಲ್ಲ. ಅವನನ್ನು ದೇವರು ಅಂತ ಎಲ್ಲಿಯಾದ್ರೂ ತಪ್ಪಿ ಒಪ್ಪಿದವರಿದ್ರೆ ಅವರಿಗೆ ಜ್ಞಾನೋದಯ ಆಗಲಿ ಅಂತ ನಾನು ಆವರಣವನ್ನು ಹಾಕಿದ್ದು. ಮತ್ತೆ ಅವನಲ್ಲಿ ನಮ್ಮಲ್ಲಿ ಇದ್ದದ್ದು ಅವನಲ್ಲಿ ಏನುಂಟು ಅಂತ ಬೇಕಲ್ಲ, ಅವನಲ್ಲಿ ಇಲ್ಲದ್ದು ನನ್ನಲ್ಲಿ ಏನು ಇಲ್ಲ ಅಂತ ಆಗ್ಬೇಕಲ್ಲ. ಎಲ್ಲವೂ ಉಂಟು. ನಮಗೊಂದೇ ಬೇಸರ, ಅವನ ಹಿಂದೆ ಆದಷ್ಟು ಹೆಣ್ಮಕ್ಕಳೆಲ್ಲ ಹುಚ್ಚುಗಟ್ಟಿ ಹೋಗ್ತಾರೆ, ನಮ್ಮ ಹಿಂದೆ ಒಂದು ಬರುವುದು ಬಿಡಿ, ಒಂದು ಮುಖ ನೋಡಿ ನಗಲಿಕ್ಕಾದ್ರೆ ಸಂಕಟ. ಏನೋ ಇರಬೇಕು, ಕೊರತೆ ಇರ್ಲಿ. ಆದ್ರೆ ಇಂದಿನ ದಿವಸದಲ್ಲಿ ನಾನೊಂದು ತೀರ್ಮಾನವನ್ನು ಗೈದಿದ್ದೇನೆ. ಏನಪ್ಪ? ಆ ತೀರ್ಮಾನವನ್ನು ನಿಮ್ಮಲ್ಲಿ ಹೇಳಿದ್ರೆ ಅದು ಎಲ್ಲಾದ್ರೂ ಗುಟ್ಟು ರಟ್ಟಾಗಿ ಕೃಷ್ಣನ ಕಿವಿಗೆ ಬಿದ್ದೀರಿ. ಆದ್ರಿಂದ ನಿಮ್ಮಲ್ಲಿ ಆಡಲಾರೆ. ನನ್ನ ಆತ್ಮೀಯನೊಬ್ಬರಿದ್ದಾನೆ, ಕೃಷ್ಣನಿಗೆ ವಿಜಯ ಹೇಗೋ ವಾಸುದೇವನಿಗೆ ಅಜೇಯ. ಅವ ಅಜೇಯನ ಇಲ್ಲದಿದ್ದು ಅವನಿಗೆ ಪ್ರಾಯ ಎಷ್ಟಾಯ್ತು ಅವನಿಗೆ ಗೊತ್ತಿಲ್ಲ, ಹೇಳ್ಬಾರ್ದು. ಬೇಡಲ್ಲ. ಸರಿ, ಹಾಗಾದ್ರೆ ಅವನನ್ನೇ ಕರೀಬೇಕು. ಏ ಅಜೇಯ! ದೇವರ ದೇವೋತ್ತಮನಾದಂತ ನಿಮಗೆ ವಂದಿಸಿಕೊಂಡಿದ್ದೇನೆ. ಕ್ಷಿಪ್ರಗತಿಯಲ್ಲಿ ಬರಬೇಕಂತ ಕರೆ ಬಂತು. ಕರೆಸಿದ ಕಾರಣ ಅಂತ ಗೊತ್ತಾಗಲಿಲ್ಲ. ಕರೆಸಿದ ಯಾಕೆ ಅಂತ ಹೇಳಲಿಕ್ಕ ಅಲ್ಲ, ಮತ್ತೆ ಕಾರಣ ಉಂಟು. ಏನು ನೋಡಿ ನನ್ನನ್ನು ನೀವು ಕರೆಸಿದ ಕಾರಣ ಏನು ಹೇಳಿ? ಶಂಖ ಚಕ್ರಾದಿಗಳ ಧರಿಸುತ್ತ ಲಿಂಗದಲ್ಲಿ ಬೀಗುವನು ಗದ ಶಂಕ ನಿಶಂಕೆಯಿಂದ ವಿಚಾರಿಸುವೆ, ನಿಶಂಕೆಯಿಂದ ವಿಚಾರಿಸುವೆ, ಅವನ ಟೊಂಕ ಮುರಿವೆ, ಟೊಂಕ ಮುರಿವೆ, ಟೊಂಕ ಮುರಿವೆ, ಟೊಂಕ ಮುರಿವೆ. ಅಂಬು ಚಕ್ರವ ವಾಸುದೇವನು ಎಂಬ ಬಿರುದನು ಚರಣ ಗೊಪ್ಪಿಸಲು ಇಂಬುಗಳು
ಸಂಸ್ಕಾರ. ಅಲ್ಲಿ ಖಾರ ಉಂಟು. ಕಾರ ಅಲ್ಲ, ಸಂಸ್ಕಾರ. ಹಾ, ಹಾ, ಹಾ. ಅದು ಹುಟ್ಟಿನಿಂದ ಬರುವಂತದ್ದು. ಹೌದಂತೆ. ಅದನ್ನು ಮತ್ತೊಬ್ಬ ಹೇಳಿಕೊಟ್ಟು ಬರಬೇಕು ಅಂತ ಇಲ್ಲ. ಅಲ್ಲ, ದೇವರನ್ನು ನೋಡುವಾಗ ನಾವು ಏನು ಮಾಡ್ಬೇಕು? ದೇವರನ್ನು ನೋಡುವಾಗ ಏನು ಮಾಡ್ಬೇಕು? ಭಜನೆ ಮಾಡ್ಬೇಕು, ಹಾ. ಪೂಜೆ ಮಾಡ್ಬೇಕು, ಹೌದು. ಅಭಿಷೇಕ ಮಾಡ್ಬೇಕು, ಹಾ. ಪುಷ್ಪಾರ್ಚನೆ ಮಾಡ್ಬೇಕು, ಹಾ. ಧೂಪ ದೀಪ ಹಾ. ಇದನ್ನೆಲ್ಲ ಬೆಳಗಬೇಕು. ಹಾ. ಹಾಗಾದ್ರೆ ಒಬ್ಬ ದೇವನಾಗಿ ಹಾ. ಈ ಪುಂಡ್ರನಗರಿಯಲ್ಲಿ ಕುಳಿತು ಹಾ. ನಿನ್ನನ್ನು ನಾ ಕರೆದೆ ಅಂತಾದ್ರೆ ಹಾ. ನೀನು ಬಂದು ಕರೆಸಿದ ಕೋರಣ್ಣ. ಎಂತ ಕೋರಣ್ಣ? ಕರೆಸಿದ ಕಾರಣ ಏನು? ಕಾರಣ. ಹಾ. ಅದೆಲ್ಲ ಮತ್ತೆ ಮೊದಲಾಗಿ ನನ್ನ ಪೂಜೆ. ಇನ್ನು ಕೆಲಸ ಆಗ್ಬೇಕು. ಹಾ. ಅದು ಆಯ್ತು. ಪೂಜೆ ಮಾಡು. ಸ್ತುತಿ ಸ್ತುತಿ. ಆ ಸ್ತುತಿ ಆಮೇಲೆ ಎಷ್ಟು ದಿವಸ ಆಯ್ತಾ ಕಾಲ್ ತೊಳೆಯದೆ? ನೀನು ಹೂವಿನ ಗಿಡಕ್ಕೆ ನೀರು ಹಾಕುದಾ? ಅಲ್ಲ, ಆದ್ರೂ ಸ್ವಲ್ಪ ಚೂರು ಬಗ್ಗಿ 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 ಅದನ್ನು ತೀರ್ಥ ಅಂತ ಕುಡಿಬೇಕು. ಅದು ಆಮೇಲೆ ಕುಡಿತಾರೆ. ಬಗ್ಗಿ ದೇವರಿಗೆ ಶೀತ ಆಗಬಾರ್ದು, ಆಗ್ಬೇಕು ಹಾಗೆ. ಹಾ. ಓ, ಇದು ಯಾವಾಗ ಧರಿಸಿದ ಏನೋ ಒಂದು ಅನುಭವ ಉಂಟು. ಹಿಂದೆ ನೀವು ಎಷ್ಟು ಸಲ ಬಿದ್ದಾಗ ನಾನು ನೀರು ಹಾಕಿಲ್ಲ ಮುಖಕ್ಕೆ. ನೀವು ಎಚ್ಚರಾಗದೆ ಬಾರದಿದ್ದ ದಿವಸ ಎಷ್ಟುಂಟು. ಆಗ ನೀರು ಹಾಕಿದ್ರು ನಿನ್ನೆ ನೋಡು, ನಿನ್ನ ಮರ್ಯಾದೆ ನಿನ್ನ ಮನೆಗೆ ನಿನ್ನ ಜನಗಳೇ ದೇವರದ್ದೆಲ್ಲ. ನಾವು ಅದನ್ನು ಹೇಳಲಿಕ್ಕಿಲ್ಲ, ಅದು ಲೀಲೆ. ಲೀಲೆ ಲೀಲೆ ದೇವರದ್ದು ಲೀಲೆ. ಹೌದು. ನಿಮ್ಮ ಲೀಲೆ ಹೇಳಿ ಪ್ರಯೋಜನ ಇಲ್ಲ. ಎಷ್ಟು ಬಾರಿ ಆಗುತ್ತೆ ನಿಮ್ಮ ಲೀಲೆ. ಏನು ನಿಮ್ಮ ಲೀಲೆ, ಆ ಗತಕಾಲದ ಲೀಲೆಯನ್ನು ನಾನು ನೆನಪು ಮಾಡುದು. ಅದನ್ನೆಲ್ಲ ನೆನಪಿಸಬೇಡ. ಹಾ. ಒಂದು ಹಂತವನ್ನು ನಾವು ಮುಟ್ಟಿದ ಮೇಲೆ ಹಾ. ಮತ್ತೆ ನಾವು ಹಿಂದಿನದ್ದೆಲ್ಲ ನೆನಪಿಟ್ಟುಕೊಳ್ಬಾರ್ದು. ಎಲ್ಲ ವ್ಯವಸ್ಥೆ ಆದ್ಮೇಲೆ ಮತ್ತೆ ಹೋದ್ರಿ ನೀವು ಹೇಳಿದ ಅದೆಲ್ಲ ಇಲ್ವೋ? ಇನ್ನೊಂದು ತಿಂಗಳು ಬಿಟ್ಟು ಅಭಿಷೇಕ ಆಯ್ತು, ಪುಷ್ಪಾರ್ಚನೆ. ಪುಷ್ಪಾರ್ಚನೆ. ಹಾ. ಪುಷ್ಕಂ ಸಮರ್ಪಯಾಮಿ, ಪುಷ್ಕಂ ಸಮರ್ಪಯಾಮಿ, ಪುಷ್ಕಂ ಸಮರ್ಪಯಾಮಿ. ಹ? 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 ಬಟ್ಟೆ ಯಾಕೆ? ನಿಮ್ಮ ಕೆಮ್ಮು ಹೇಳಲಿಕ್ಕಾಗುದಿಲ್ಲ. ಹಳೇದೇನಾದ್ರೂ ಈಗ ಹೊರಗೆ ಬಂದ್ರೆ ಇಲ್ಲೋ ಸ್ವಲ್ಪ ಸಮಯಕ್ಕಿಂತ ಹಿಂದೆ ಆದ್ರೆ ನಾನು ಮುಚ್ಚಬೇಕಿತ್ತು. ಹೌದು. ನಾವು ಎಷ್ಟು ಸಲ ಬಟ್ಟೆ ಹಾಕಿ ನಿಮ್ಮನ್ನು ಮುಚ್ಚಲಿಲ್ಲ, ಯಾರಿಗೆ ಗೊತ್ತಾಗಬಾರ್ದು. ಯಾರಿಗಾದ್ರೂ ನೀವು ಅಂತ ಗೊತ್ತುಪಡಿಸಲಿಲ್ಲ. ನಾವು ಬಂದು ಎಷ್ಟು ಮಂದಿ ಹುಡುಕಿ ಹೋಗಿದ್ದಾರೆ, ಆದ್ರೂ ಇದ್ದಾರೆ ಅಂತ ನಾವು ಹೇಳ್ತೀವಿ, ನಾವು ಮುಖ ತೋರಿಸಲಿಲ್ಲ. ಧೂಪ ದೀಪ ಬೆಳಗು. ಎಲ್ಲ ಒಬ್ಬನೇ ಮಾಡಿ ನಾನು ಎಷ್ಟು ಕೆಲಸಗಾರ ಇದ್ದೇನೆ, ಇದಕ್ಕೆಲ್ಲ ನಾನು ಒಬ್ಬನೇ. ಸಂಕಧ್ವನಿ ಸಂಕಲ್ಪನಿ. ಮತ್ತೆ ಜಯ ಏನದು? ಸಂಕ ಸಂಕ ಮತ್ತೇನು ಸ್ವರ ಬರುವುದಿಲ್ಲ? ಸ್ವರ ಓಯ್, ಗಾಳಿ ಅಲ್ಲಿ ಗಾಳಿ ಹೋಗಬಾರ್ದು, ಸ್ವರ ಬರಬೇಕು. ಗಾಳಿ ಒಂದೇ ದಿಕ್ಕಿಗೆ ಏಕಾಭಿಮುಖವಾಗಿ ಹೋಗಬೇಕು. ಹಾಗಾದ್ರೆ ನಾನು ಊದಿದ ಗಾಳಿ ಎಲ್ಲಿ ಹೋಯ್ತು? ಎಲ್ಲಿ ಹೋಗ್ತದೆ ಅಂತ ನನಗೇನು ಗೊತ್ತು? ನೀವು ಹೇಳಿದಾದ್ಮೇಲೆ ನನಗೂ ಸ್ವಲ್ಪ ಅನುಮಾನ ಬರ್ತಾ ಉಂಟು. ಬೇರೆಲ್ಲೋ ಹೋಗ್ತಾ ಇರ್ಬೇಕು ಬಹುಶಃ. ಇಲ್ಲಿ ಸ್ವಸ್ಥಾನ ತಪ್ಪಿತು. ನಿಯಂತ್ರಣ ತಪ್ಪಿದೆ. ದೇವರ ದೇವೋತ್ತಮ, ದೇವದಾರ್ವೋಭ, ಅಖಿಲಾಂಡ ಕೋಟಿ, ಗೋರ್ಮಂಡ ನಾಯಕ, ಬ್ರಹ್ಮಾಂಡ ನಾಯಕ, ರಾಜ ರಾಜಾಧೀಶ, ದೇವ ದೇವೋತ್ತಮ, ಗೋಪರಾಕ್ ಗೋಪರಾಕ್ ಗೋಪರಾಕ್. ಬೇಕಾಗಿಲ್ಲ ಅಷ್ಟೇ. ಅಷ್ಟೇ ಸಾಕು ನನ್ನ ಹೊಗಳಿಕೆ ಸಾಕಷ್ಟೇ ಇವತ್ತು. ಸಾಕ? ಹಾ. 4 ದಿಕ್ಕಿಗೆ ಅದೆಲ್ಲ ಬೇಡ, ಇವತ್ತೇ ಸಾಕು, ಒಂದೇ ದಿಕ್ಕಿಗೆ ಸಾಕ? ಬೇಕಾದ್ರೆ ಈಗ ಅಲ್ವಾ, ಕಮಲದಳ ನಯನ, ಹಾ. ನೀರೊಳ್ಳೆ ಶಯನ. ಹೇ! ಅವನಿಗೆ ಕಮಲದಳ ನಯನ ಕಾಳಿಯ ಮತನ. ಅವನಿಗೆ ಅದು. ಹೌದು. ನಮಗೆ ಕಮಲದಳ ನಯನ, ನೀರೊಳ್ಳೆ ಶಯನ. ನೀರೊಳ್ಳೆ ಶಯನ ಬೇಡ, ಬೇಡವಾ? ಶಯ್ಯಾಗಾರ ಶಯನ. ಶಯ್ಯಾಗಾರ ಶಯನ. ಹಾ, ಹಂಸ
ಹಂಸ ತಲ್ಪಿತ ಹಂಸ ತಲ್ಪಿತ ಕಲ್ಪಿತ ಕಲ್ಪಿತ. ಹಂಸ ತಲ್ಪಿತ ಕಲ್ಪಿತ ಇಲ್ಲ ಇಲ್ಲ ಉಂಟ ಕಲ್ಪಿತ ಉಂಟು ಕ್ಷಿಪ್ರಗತಿಯಲ್ಲಿ ಬರಬೇಕಂತ ಕರೆ ಬಂತು ಹಾ. ಕರ್ಸಿದೆ ಅಂತಂದೇಳಿ ಗೊತ್ತಾಗಲಿಲ್ಲ ಹಾ. ಎಂದಿನಂತೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಹಾ. ಪೋಷಾಕುಗಳನ್ನು ಧರಿಸಿ ಸನ್ನದ್ಧನಾಗುತ್ತಿರುವ ಸಂದರ್ಭದಲ್ಲಿ ಹಾ. ಬರಬೇಕೆಂದು ಕರೆ ಬಂತು ಹಾ. ಕರೆಸಿದ ಕಾರಣವದೇನು ಉಸುರಿ ಉಸುರಿ ಹಾ ಅಜೇಯ ಓ ಪ್ರಪಂಚ ಕೆಟ್ಟು ಹೋಯಿತು. ಹೌದಪ್ಪ ಪ್ರಪಂಚ ಕೆಟ್ಟೋಯ್ತು ಹಾ. ಪ್ರಪಂಚ ಕೆಟ್ಟೋದರಿಂದಲೇ ಹಲಸಿನ ಮರದ ಬುಡದಲ್ಲಿ ಮಾವಿನಕಾಯಿ ಆಗ್ತಾ ಉಂಟು ಏ, ಇಲ್ಲದಿದ್ರೆ ಯಾವ್ದಾಗ್ತಿತ್ತು? ಅಲ್ಲ ಇಲ್ಲಂದ್ರೆ ಇಷ್ಟು ಖಾಲಿ ಆಗ್ತಿತ್ತ ಹಾಗಲ್ವೋ, ನಾ ಹೇಳಿದ್ದೇನು ಹಾ. ಪ್ರಪಂಚ ಎಲ್ಲವೂ ಕೆಟ್ಟು ಹೋಯಿತು ಅಂತ ಹೇಳಿದ್ರೆ ಹಾ. ದೇವನಾದಂತಹ ನಾನಿರುತ್ತ ಹಾ ಪ್ರಪಂಚದಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಎನ್ನುವುದನ್ನು ಆಲೋಚಿಸುವುದಕ್ಕೆ ಅಸಾಧ್ಯರಾದಂತಹ ಹಾ. ಮೂಢ ಅಂಧಭಕ್ತರು ಎಲ್ಲಿಯವರೆಗೆ ಇರ್ತಾರೋ ಇರ್ತಾರೋ ಅಲ್ಲಿಯವರೆಗೆ ನಾವು ದೇವರು ಎನ್ನುವಂತಹ ಸತ್ಯ ಯಾರಿಗೂ ಅರ್ಥ ಆಗುವುದಿಲ್ಲ ಹೌದೌದು ಎನ್ನುವುದು ನಮಗೆ ವೇದ್ಯವಾದಂತಹ ವಿಚಾರ. ಹೌದಪ್ಪ ವರ್ತಮಾನ ಪ್ರಭುತ್ವದಲ್ಲಿ ಹಾ. ದ್ವಾರಾವತಿ ಹಾ. ಎನ್ನುವಂತಹ ಒಂದು ಪುರ, ಹೌದು ಆ ಪುರದಲ್ಲಿ ಹಾ. ಒಬ್ಬಾತ ಇದ್ದಾನೆ, ಹಾ. ಕೃಷ್ಣ. ಆ? ಕೃಷ್ಣ ಯಾರು ಹೇಳಿದ್ರು ಮತ್ತೆ ಅವ ಕರಿಯ ಕರಿಯ. ಹಾ ಹಾ, ಕರಿಯ ನೀ ಹೇಳುವುದಿದ್ರೆ ದೊಂಕಿಟ್ಟ ತಿಮ್ಕಿಟ್ಟ ಕರಿ ಕಿಟ್ಟ ಆ ಕಿಟ್ಟ 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 ಇರ್ಲಿ. ನೀವ್ ಹೇಳಿದೆ ಅವನು ಗೂಡಂಗಡಿ ಕರಿಯನಲ್ಲ ನಾ ಹೇಳುವುದು ಅವನನ್ನೇ ಕರಿಯ ಅಂತ. ಸರಿ ಅವ ಏನ್ ಮಾಡ್ತಾ ಇದ್ದಾನೆ? ಯಾರಿಗ್ ಗೊತ್ತು ನಾನು ದೇವನಾಗಿ ಹಾ ನನ್ನ ಕೈ ಹಾ. ಕೈ ಕೈದು ಸುದ್ದಿ ಬಿಡಿ ಈ ವರ್ಷ ಹಾ, ಕೈದು ಸುದ್ದಿ ಬಿಡಿ ಈ ಹೇ. ವರ್ಷ. ಅವನ ಕೈ ಅದೇ ಎಲ್ಲಿಂಟು ಬೇರೆ ಕೈಯಲ್ಲ, ನನ್ನ ಕೈ. ಅದ ಹಾ. ಕೈ ಕೊಡ್ರ ಕೈ ಕೊಡ್ರ ಕೈ ಕೊಡ್ರ ಕೈ ಕೊಡ್ರ ಕೈಯಲ್ಲುಂಟ. ಕೈ 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 ಕಟ್ಟು 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 ಕಟ್ಟು. ಅಲ್ಲಿ ಕಟ್ಟಿ ಬರ್ಬೋದಿತ್ತಲ್ಲ. ಇದು ಅಲ್ಲೇ ಕಟ್ಟಿ ಬರೋಯ್ತಲ್ಲ ಮಾರ್ರೆ ಇದೆಲ್ಲ ರಗಳೆ ಯಾರು ಕೈ ನೋಡಿ ನೀನು ಕಟ್ಟಬೇಕಾದವ, ಕಟ್ಟು. ಈ ಯಾಕೆ ಬೇಕಾಯ್ತು ಈಗ ಯಾವ್ದು ಗೊತ್ತಾ ಚಂದ್ರ ಅದ್ರೊಮ್ಮೆ ಮೊದಲು ಕಟ್ತಿದ್ದ ಹಾ. ಎಂತಕ್ಕಿದು? ಛೆ, ಏ, ನೇತಾಡ್ತಾ ಉಂಟ ಇದು. ಮತ್ತೆ ಯಾಕೆ ಸರಿ ಇದ್ದದ್ದು ನಿಮ್ದು ಛೆ, ಇದು ಎರಡು ನೇತಾಡ್ತಾ ಉಂಟು. ಮತ್ತೆ ನಾನೇನು ಕೈ ಕಟ್ಟುವ ನನಗೇನು ಅದೇ ಕೆಲಸ ಭಕ್ತ ಅಲ್ವೇನೋ ನೀನು? ಆದ್ರೂ ನೀವು ಬರುವಾಗ ಕೈ ಕಟ್ಕೊಂಡು ಬರಬೇಡ ಇರ್ಲಿ, ಮತ್ತೆ ಕಟ್ತೇನೆ. ನೋಡಿ ಕೈ ಕಟ್ಟು ನನ್ನನ್ನು ಒತ್ತಾಯ ಮಾಡಬೇಡಿ ಯಾಕೆ? ನಾನು ಚೀಲ ಹಿಡ್ಕೊಂಡು ಹೋದ್ರು ಹೋದೆ ಛಿ, ಹಾಗೆಲ್ಲ ಮಾಡಿ. ಅದೊಂದು ದೊಡ್ಡ ಸಮಸ್ಯೆ. ಇನ್ನು ಜನ ಈಗ ಉಂಟು. ಹೋದ್ರೆ ನನಗೆ ಬೇರೆ. ಹೌದು ಹೇಳಬೇಕು ನಾನು ಒಬ್ಬನೇ ನಿಮ್ಗೆ ಸಿಗೋದು ಸರಿ, ಬೇಡ, ನಿನ್ನನ್ನು ಕೈ ಕಟ್ಟುವುದಕ್ಕೆ ಹೇಳುವುದಿಲ್ಲ. ಬೇಡ, ಬೇಕಾದ್ರೆ ಕೈ ಹಿಡ್ಕೊಳ್ತೇನೆ ನಾನು. ಹಾ. ಬೇಡ, ನೀನು ಹಿಡ್ಕೊಳ್ಳುವುದು ಬೇಡ. ಇಲ್ಲಿ ಇಲ್ಲಿಡು, ಇಡಿಲ್ಲಿ. ದೇವರ ಕೈಯನ್ನು ನೀನೊಬ್ಬ ಭಕ್ತಾಗ್ರೇಸರ ಮುಟ್ಟುವುದೇನೋ. ಆದ್ರೂ ಅದು ಕಟ್ಲಿಕ್ಕೆ ಆಗ್ತದ ಬೇಡ, ನಾನು ನಿನ್ನನ್ನು ಕರೆದದ್ದು ಯಾಕೆ? ಯಾಕೆ? ಆ ಕೃಷ್ಣ ಹಾ. ತಾನು ದೇವರು ಎನ್ನುವಂತಹ ಅಹಂಭಾವದಿಂದ ಹೌದಲ್ವೇ ಹಾ, ಹಾ. ನನ್ನಲ್ಲಿ ಇರಬೇಕಾದಂತಹ ಹೌದಲ್ವೇ ಶಂಖ, ಹಾ. ಚಕ್ರ, ಹಾ. ಗದ, ಹಾ. ಪದ್ಮ, ಹಾ. ಇದನ್ನೆಲ್ಲ ಅವತರಿಸಿಕೊಂಡು ಹಾ. ಇದು ನನ್ನ ಲಾಂಛನ ಎನ್ನುವ ಹಾಗೆ ಮೆರೀತಾ ಇದ್ದಾನ. ಹೌದಲ್ವೇ ಎತ್ತದ ಹೌದಲ್ವೇ? ಹೌದಲ್ಲ 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 ಎಂತದ್ದು ಅವನಲ್ಲಿ ಉಂಟು. ಹಾ. ಅದು ಅವನಲ್ಲಿ ಇರಬೇಕಾದ್ದಲ್ಲ, ಅಲ್ಲ. ಅವನಿಗೆ ಭೂಷಣವೂ ಅಲ್ಲ. ಹಾ. ಅದು ಸೇರ್ಬೇಕಾದ್ದು ನನಗೆ. ಹೌದು ಆದ್ರಿಂದ ಈಗ ನಿಮ್ಮಲ್ಲಿ ಇಲ್ವಾ ಹಾ? ನಿಮ್ಮಲ್ಲಿ ಕೈ ಇಲ್ವಾ ಕೈ ಉಂಟು, ನಿಮ್ಮಲ್ಲಿ ಶಂಖ ಇಲ್ವಾ ಶಂಖ ಉಂಟು. ಮತ್ತೆ ಎಷ್ಟು ಬಾರಿ ನೀವು ಶಂಖದ ಬದಿಗೆ ಹೋಗಿದ್ದೀರಿ ಯಾವ ಶಂಖ? ಮೊಳಗಿಸುವ ಶಂಖ. ಹೊರ ಬರುವುದಿಲ್ಲ ಎಂದು ಬಿಟ್ಟರೆ ಶಂಖವೇ ಅಲ್ಲ ಆದ್ರೆ ಅದು ಸಾಕಾಗುವುದಿಲ್ಲ. ಹಾ. ಅವನಲ್ಲಿದ್ದದ್ದೇ ನನಗೆ ಬೇಕು. ಹಾ. ಯಾಕೆ? ಅವನಲ್ಲಿ ಇದ್ದದ್ದು ನಿಜವಾಗಿ ಊದುವುದು ಹಾ. ನಿಮ್ಮಲ್ಲಿ ಊದಲಿಕ್ಕೆ ಪ್ರಯತ್ನ ಪಟ್ಟರೆ ಸ್ವರ ಎಳದಿರುವುದು ಹಾ. ಹೌದು ಆದ್ರಿಂದ ಅವನ ಶಂಖ ನಮಗೆ ಬೇಕು. ಹಾ. ಅವನಲ್ಲಿರುವಂತಹ ಚಕ್ರ ನನಗೆ ಬೇಕು. ಚಕ್ರ ರಗಳೆ ಮಾರ್ರೆ ಅದೆಲ್ಲ ಬೇಡ ನಮ್ಮ ಹತ್ರ ಚಕ್ರ ಉಂಟು ಹಳೆ ಗಾಡಿ ತಿಳ್ಕೊಂಡು ತಿರ್ತಿರಲ್ಲ ನೀವು ಅದು ಬೇಡ, ಹಾ. ಅದಾಗುವುದಿಲ್ಲ. ಆ ಶಂಖ, ಚಕ್ರ, ಗದ, ಪದ್ಮ ಅವನಲ್ಲಿ ಇರುವ ಕಾರಣ ಹಾ. ಅವನನ್ನು ದೇವರು ಎನ್ನುವ ಹಾಗೆ ಪ್ರಪಂಚ ಮಾನಿಸ್ತಾ ಉಂಟು. ಸರಿ. ಹಾಗಾದ್ರೆ ದೊಡ್ಡ ದೇವರಾದಂತಹ ನಾನಿರುತ್ತಾ ಹಾ. ಅವನೊಬ್ಬ ಸಣ್ಣ ನಿನ್ನೆ ಮೊನ್ನೆ ಹುಟ್ಟಿದಂತಹ ಸಣ್ಣ ಅವ ದೇವರ ದೇವ ನೀವು ದೇವರ ದೇವೋತ್ತಮ ದೇವೋತ್ತಮ ಮತ್ತೆ? ದೇವೋತ್ತಮನಾದಂತಹ ನಾನಿರ್ತಾ ಹಾ. ಅದನ್ನು ತರಿಸಬೇಕು, ಹಾ. ತರಿಸುವಂತಹ ವ್ಯವಸ್ಥೆ ಮಾಡಬೇಕು. ಹಾ. ಆದ್ರಿಂದ ಒಂದು ಓಲೆ ಬರಿ, ಹಾ. ನಾನು ವಿಷಯ ಹೇಳ್ತೇನೆ. ಓಲೆ ಕೊಡಿ ಓಲೆ ಕೊಡಿ ಓಲೆ ಕೊಡಿ ಓಲೆ ಕೊಡಿ ಓಲೆ ಕೊಡಿ ಓಲೆ ಕೊಡಿ ಓಲೆ ಬರಿ, ಕೊಡಿ ಓಲೆ ಕೊಡಿ ಓಲೆ ಬಡಿ ಓಲೆ ಅಲ್ಲ, ಓಲೆ ಕೊಡಿ. ಇನ್ನು ಬರೀಲಿಕ್ಕೆ ಕೊಡಿ ಬಾಣ ಹಾ. ಲೇಖನಿಯಲ್ಲಿ ಉಂಟು. ಉಂಟು ಉಂಟು ಹಾ. ಕೊಡು 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 ಹೇಳಿ ಎಂತ ಬರೆಯುವುದು? ಬರೀ ಎಂತಾದ್ರೂ ಹೇಳಿ ಎಂತ ಬರೆಯುವುದು ಹೇ, ನಾನು ನನ್ನ ಮನಸ್ಸಿನೊಳಗೆ ತರ್ಕಿಸುವುದು. ಏನು ಬರೆಯುವುದು ಅಂತ ಸರಿ ಏನಾದ್ರೂ ಹೇಳಿ ಪ್ರಾರಂಭಿಸುವುದು ಹೇಗೆ? ಶ್ರೀ 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 ಸ್ವಸ್ತಿ ಶ್ರೀ ಇತಿ ಶ್ರೀ ಯಾರ್ದು ಇತಿ ಶ್ರೀ? ಶ್ರೀ ಶ್ರೀ ಇತಿ ಶ್ರೀ 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 ದೇವರ ದೇವೋತ್ತಮ ದೇವರ ದೇವೋತ್ತಮ ಪೌಂಡ್ರಕ ವಾಸುದೇವರಾಯರು. ಗೌಡ್ರ ಹಾಕುವ ವಾಸುದೇವರಾಯರು ಹೌದಾ? ರಾಕು
ಪೌಂಡ್ರೇಕ ವಾಸುದೇವರಾಯರು ಹಾ. ಹಾ, ವಾಸುದೇವರಾಯರು ಹಾ. ಹಾ. ವಾಸುದೇವರು ವಾಸುದೇವರಾಯರು ಕೃಷ್ಣನಿಗೆ ಮಾಡುವ ಯಾರು ವಾಸುದೇವರಾಯರು? ವಾಸುದೇವರಾಯರು ಯಾರು ವಸ್ತುಗಳು ಯಾವ ವಾಸುದೇವ? ವಾಸುದೇವರಿಗೆ ರಾಧಾಕೃಷ್ಣರ ಮಾಮ. ವಾಸುದೇವ ಪೌಂಡ್ರಕ ವಾಸುದೇವರು ವಾಸುದೇವರಾಯರು ರಾಯರ ಹಾ. ಹಾ, ಮಾಡುವ ಮಾಡುವ ಆಶೀರ್ವಾದಗಳು. ತುಂಬಾ ಉದ್ದ ಉಂಟಾ? ವಾ? ಹಾ, ಹೇಳಿ. ಚಲ ಕೆಳಗೆ ನಿನಗೆ ಮನೆಯಲ್ಲಿ ಬೆಳಗ್ಗೆ ಬರ್ಲಿಕ್ಕೆ ಸಂಕಟವ ನಿನಗೆ? ಈಗ ಅಲ್ಲಿ ಕೂತು ಕೂತು ಸಾಕಾಯ್ತು. ಸರಿ ತಯಾರಾಗಿ. ಸರಿ ಹಾ, ಹೇಳಿ. ಹಾ. ಹಾ, ಆಶೀರ್ವಾದಗಳು. ಆಶೀರ್ವಾದಗಳು. ಎಲೈ ಕೃಷ್ಣ, ಎಲೇ ಕೃಷ್ಣ, ನೀನು ನೀನು ನನ್ನಲ್ಲಿರುವಂತಹ ಒಳಗಡೆ ಬರ್ತದ ನನ್ನಲ್ಲಿರಬೇಕಾದಂತಹ ತಕ್ಕ ನಾ ಸಿಂಗಾರ ಪಡ್ತೀನಿ. ಅದೇ ನೀವು ಹೇಳಿದ್ದಿ ಅವರು ನಾನು ಹೇಳಿದ್ದಲ್ವ? ಹೌದೌದು. ನೋಡ, ನಾನು ಓದುತ್ತೇನೆ ಪುಣ್ಯಾತ್ಮ. ಅಕ್ಕೆ ಪೂರ್ಣ ಮಾಡಿ. ಹಾ. ಮತ್ತೆ ಎಂತದೋ ಹಾ, ನೀನು ಬರ್ದದ್ದು ನಿನಗಾದ್ರೂ ಓದಬಹುದಲ್ಲ? ಅದು ನೋಡುವ ಪ್ರಯತ್ನ ಮಾಡ್ತೀನಿ. ನನ್ನಲ್ಲಿ ಇರಬೇಕಾದಂತಹ ಅಕ್ಕ ನಾಲ್ಕ ಪಡ್ತೀನಿ. ಶಂಖ ಚಕ್ರ ಗದಾ ಪದ್ಮ ಶಂಕ ಚಕ್ರ ಮಗ ಗದ ದೀವನಕ್ಕೂ ಯಾವ ಭಾಷೆಯಲ್ಲಿ ಬರೀತಾ ಇದ್ದಾರೆ? ಯಾರಿಗಾದ್ರೂ ಅರ್ಥ ಆಗ್ತದೆ ಇರ್ಲಿ. ಅರ್ಥ ಆದ್ರೆ ಆಯ್ತು, ಸರಿ. ಇದನ್ನು ನನ್ನ ಮಿತ್ರ, ಸಕಲಂತ ಮಗ ದೇವಕ ಅನಿ ನನ್ನ ಆಪ್ತನಾದಂತಹ ಅನಿ ಆಪ್ತ ಮಿತ್ರ ಅಜಯನಲ್ಲಿ ಅಜಯವನ ಕೊಟ್ಟು ಕಳಿಸಬೇಕು. ಕೊಟ್ಟು ದೀಮಣ್ಣ ಹೇ, ಅಣಿಕಲ್ಲ ಕೊಟ್ಟಿಯ ಕಾಯಿ ಎಂತದು? ತಕ್ಕ ಕೊಟ್ಟು ದೀಮಣ್ಣ ಯಾವ ಭಾಷೆಯೋ? ಅಣಿಕಲ್ಲ ವಿಷಯನಾಗಿದೆ. ಕೊಟ್ಟು ಕಳಿಸ್ಬೇಕು. ಕೊಟ್ಟು ಕಳಿಸಿ ಅನಿ ಯಾವ ಕೊಟ್ಟು? ಕೊಟ್ಟದೆ ನೀವು ಹೇಳಿದ್ರು. ಶಂಖ ಚಕ್ರ ಗದಾ ಪದ್ಮ ಶಂಕ ಚಕ್ರ ಗೃಹ ಪದ್ಮ ಕೊಟ್ಟು ಕಳುಹಿಸಬೇಕು. ಗಂಟು ಗಟ್ಟಿ ಅಣಿ ಆಣಿ ಹಾ ಅಣಿ 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 ಹಂಗಯ್ಯೋ ಮಾರತು ಹಂಗಯ್ಯೋ ಕೊಟ್ಟು ಕಳುಹಿಸಬೇಕು. ತೂ ಯೌನ ಕೊಟ್ಟು ಕಳುಹಿಸಬೇಕು. ಕೊಟ್ಟು ಕಳಿಸಬೇಕು. ಒಂದು ವೇಳೆ ಒಂದು ವೇಳೆ ಕೊಟ್ಟು ಕಳುಹಿಸದಿದ್ರೆ ತಿಳಿಸದಿದ್ರೆ ಮುಂಬರುವ ಪರಿಣಾಮವನ್ನು ಮುಂಬರುವ ಪರಿಣಾಮವನ್ನು ಅನುಭವಿಸಬೇಕಾದೀತು. ಹಸಿ ಸಂಗ ಮಾರ ಸರಿ ಹಾ ಅನುಭವಿಸಬೇಕಾದೀತು. ಅನುಭವಿಸಿ ಇತಿ ಇತಿ ತಮ್ಮ ದೇವ ದೇವೋತ್ತಮ, ದೇವ ದೇವೋತ್ತಮ, ದೇವರ ದೇವ, ಕುಟುಂಬ ಸದಸ್ಯ, ಮನೆ ಮಂದಿ ಅನಿ ಪೌಂಡ್ರಕ ವಾಸುದೇವರಾಯರು. ಪೌಡ್ರ್ ಹಾಕಿ ವಾಶ್ ಮಾಡುವವರು. ಎಲ್ಲಿಂಟು? ನನ್ನ ಮುದ್ರೆ ಒತ್ತಬೇಕಲ್ಲ. ಅವರಿಗೆ ಬಿಡಿ ಮೊದ್ಲು ಅವರ ಪುಣ್ಯಾತ್ಮ ಬೇಕು ಇನ್ನು ಕೂಡ. ಮೊದ್ಲು ಅವರು ಇದು ನಾನು ಹಾಕ್ಬೇಕು. ಮುದ್ರೆ ಹಾಕ್ಲಿಕ್ಕೆ ಉಂಟು. ಇಲ್ಲ ಮರ್ಜು 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 ಮರ್ಜು. ಇದು ತಮ್ಮ ವಿಶ್ವಾಸಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಸದಸ್ಯ. ಏ! ಓದು 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 ಸಾಕಾಗ್ತದೆ. ಓದು. ಇಷ್ಟೊತ್ತಿಗೆ ಮುಗಿಬೇಕಾದ್ರೆ ತಗಲಿಕ್ಕೆ ಅವನು ಓದ್ತಾನ. ಅವ ಭಯಂಕರ. ಹೌದಾ? ಅವ ಹಿಂಗ್ ತೋರಿಸ್ರೆ ಅಲ್ಲಿ ನಾನು ಇಟ್ಕೊಂಡ್ರೆ ಇಲ್ಲಿ ಓದ್ತಾವ. ಸರಿ. ಕಟ್ಟು. ಸರಿ. ಇದನ್ನು ಕೊಂಡೋಗಿ ಕೊಡುದು ಯಾರು? ಯಾರು ಸಿಗ್ತಾರೆ ಅವರಿಗೆ? ಕೊಡುವವ ಯಾರು ಅಂತ? ಯಾರು ಯಾರು? ನೀನೇ. ನಾನೇ ಹೋಗ್ಬೇಕಾ? ನೀನೇ. ಮೊದಲು ಹೇಳ್ತೀನಿ, ನಾನು ಸರಿ ಬರೀತಿದ್ದೆಲ್ಲ. ಈಗ ಹಾಗಾದ್ರೆ ಸರಿ ಬರೀಲಿಲ್ವಾ? ಅಲ್ಲ, ನೀವು ತಗೊಂಡು ಹೋಗ್ತೀರಿ ಅಂದ್ರೆ ನಿಮ್ಮ ಭಾಷೆಯಲ್ಲೇ ನಾನು ಬರಬೇಕು. ತಗೊಂಡು ಹೋಗ್ಲಿಕ್ಕೆ ನೀನೆ. ಹಾ. ಹಾಗಾದ್ರೆ ನೀನು ಅದನ್ನು ಕೊಂಡು ಹೋಗುವ ಆಳೋ? ಇಲ್ಲ, ನಾನು ಯಾವತ್ತು ಅದನ್ನು ಚಿತ್ರ ಕೆಲಸ ಮಾಡುವವನು. ಹೌದು. ಹಾಗಾದ್ರೆ ಇವತ್ತು ನಾನೇನು? ನೀನೇ ಹೋಗ್ಬೇಕು. ಯಾಕೆ? ಹಾಗೆ ನಿನ್ನನ್ನು ಕಳಿಸುವಲ್ಲಿಗೆ ಕಾರಣ ಉಂಟು. ಏನದು? ಒಬ್ಬ ದೂತನಾಗಿ ನೀ ಹೋಗುವುದಲ್ಲ. ಚೆಕ್. ಈ ಬಾರಿ ಹಾ. ನೀನು ರಾಯಭಾರಿಯಾಗಿ ಹೋಗುವುದು. ನಾನು ಬ್ಯಾರಿ ರಾಯಭಾರಿ ಆಗಬೇಕು. ಈ ಬಾರಿ ಈ ಬ್ಯಾರಿ ಈ ಬಾರಿ ಈ ಬ್ಯಾರಿ ಈ ಬ್ಯಾರಿ ರಾಯಭಾರಿಯಾಗಿ ಹೋಗ್ಬೇಕು. ರಾಯಭಾರಿಯಾಗಿ ಹೋಗ್ಬೇಕು. ಹಾ. ಅವನಲ್ಲಿ ಕೊಡ್ಬೇಕು. ಅವನಿಗೆ ನನ್ನ ವಿಷಯವನ್ನು ಹೇಳ್ಬೇಕು. ಸರಿ. ಹೇಳಿ ಒಪ್ಪಿದ್ರೆ ಆಯ್ತಲ್ಲ. ಹಾ. ಒಪ್ಪದಿದ್ರೆ ಒಬ್ಬರಿದ್ರೆ ಏನು ಮಾಡ್ಬೇಕು ಅಂತ ಗೊತ್ತುಂಟಲ್ಲ. ಸರಿ. ಒಂದು ವೇಳೆ ಹೆದರಿ ಕೊಟ್ರೆ ಅವ ಹಾ? ಎಲ್ಲ ಕಟ್ಟಿಕೊಂಡು ಬರ್ತೀನಿ ನಾನು. ನೋಡಿದ್ಯಾ ಹಾ. ನಮ್ಮ ರಥ? ಯಾವ್ದು? ಇದ
ಆ ಮೂರು ರಥ ಉಂಟು. ಹಾ. ಅದರಲ್ಲಿ ನಿನಗೆ ಯಾವುದರಲ್ಲಿ ತರಲಿಕ್ಕೆ ಆಗುತ್ತದೆ ಅದರಲ್ಲಿ ಅಲ್ಲ, ನಾನು ಹೀಗೆ ಹೊತ್ಕೊಂಡು ಬರ್ತೇನೆ. ಹೊತ್ತುಕೊಂಡು ಹಾ. ನೀನು ನಾನು ಮೊನ್ನೆ ಹೊರಲಿಲ್ವಾ? ಯಾವುದನ್ನು 2 ಕಟ್ಟು ಬೈಹುಲ್ಲನ್ನು ಹೊರಲಿಲ್ವಾ? ಆಗ ನಿಮ್ಮನ್ನು ನಾನು ಕರೆದೆ, ಗೊಬ್ಬರ ಹಾಕುವುದು ಎಲ್ಲಿ ಅಂತೇಳಿ, ನೀವು ಬರಲಿಲ್ಲ. ಛೀ, ಎಂತ ಮಾನ ಮರ್ಯಾದೆ. ಅದನ್ನೆಲ್ಲ ಹೇಳುವುದಕ್ಕಿಲ್ಲ. ಮತ್ತೆ ಅದನ್ನೆಲ್ಲ ಹೇಳಿದ್ರೆ ನಾವು ಕೂಡ ಗೋವಳರು ಅಂತ ಆಗ್ತದೆ. ಬೇಡ, ನೀವು ಗೋವರಾಗುದು ಬೇಡ. ಹಾ. ನೀವು ಎಮ್ಮೆ ಸಾಕುವವರಂತಾಗಲಿ. ಹೇ! ಗೋವಳ ಯಾರು? ಅವ ಕೃಷ್ಣ ಅಲ್ವಾ? ಹಾ. ನೀವು ಅದಕ್ಕೆ ಸ್ವಲ್ಪ ದೊಡ್ಡ ಜನ. ಹೌದು. ನೀವು ಎಮ್ಮೆ ಸಾಕುವವರಂತ ಆಗ್ಬೇಕು. ವಿಷಯ ಹೌದು, ಎಮ್ಮೆ ತಮ್ಮಣ್ಣ. ಹಾ. ವಿಷಯ ಹೌದು. ಹೌದು. ಆದ್ರೂ ನೀವು ಸಣ್ಣ ವ್ಯಕ್ತಿ ಆಗಬಾರ್ದು. ಆಗ್ತದ? ಹಾ. ಎಮ್ಮೆ ಸಾಕಿದ್ರೆ ಹಾ. ಬುದ್ಧಿ ಇಲ್ಲದವ ಅಂತ ಆಗ್ತದೆ. ಹೌದಲ್ಲ? ಬೇಡ, ಹಾ. ಎಮ್ಮೆ ಸಾಕುವುದಿಲ್ಲ. ಹಾ. ಅದಲ್ಲ, ನೀನು ಹೊತ್ತುಕೊಂಡು ಹೋಗುವುದು ನಾನು ಬೇಡ, ಹೊತ್ಕೊಂಡು ಹೋಗುದು ಬೇಡ. ಹೊತ್ತುಕೊಂಡು ಬರುವುದು ಬೇಡ. ಬೇಡ. ನಮ್ಮ ವರೂಥ ಉಂಟು, ಹಾ, ಹಾ. ಅದರಲ್ಲಿ ಹಾಕಿಕೊಂಡು ಬಾ. ಸರಿ. ಸಾರಥ್ಯವನ್ನು ನೀನೇ ವಹಿಸು. ಹೌದಾ? ಹಾ. ಇವತ್ತು ಒಳ್ಳೆ ಆಯ್ತು. ಈ ಸಲ ನಿನಗೊಂದು ನಿನ್ನ ಹಲವು ಪ್ರತಿಭೆಗಳನ್ನು ನಾವು ಹೊರ ಕಾಣಿಸ್ತಾ ಇದ್ದೇವೆ. ಒಂದು ರಾಯಭಾರಿಯಾಗಿ, ಹಾ. ಇನ್ನೊಂದು ಬರವಣಿಗೆಯೂ ನಿನ್ನದು. ಭಾರಿ ರಾಯಸವನ್ನು ಹೊತ್ತು ತರುವವನೇ ರಾಯಭಾರಿ. ಹೌದು. ಹಾ. ಆದ್ರಿಂದ ಬರವಣಿಗೆಯೂ ನಿನ್ನದೇ, ನನ್ನದೇ. ಅದನ್ನು ಕೊಂಡು ಹೋಗ್ಲಿಕ್ಕೂ ನೀನು, ಸರಿ. ಹೊತ್ತು ತರ್ಲಿಕ್ಕೂ ನೀನೆ, ಸರಿ. ಗಾಡಿ ಹೊಡಿಲಿಕ್ಕೂ ನೀನೆ, ಹಾ. ಅಲ್ಲಿ ಆತನಲ್ಲಿ ಸಂಧಾನ ಮಾಡುವುದಕ್ಕೂ ನೀನೆ. ನೀನೆ. ವಿಚಾರ ಏನು ಅಂತ ಪ್ರಗತಿಯಿಂದ ಬಂದು ಹೇಳಬೇಕು. ಹಾಗಾದ್ರೆ ತಲೆ ಬಿಸಿ ಬಿಡಿ. ಹಾ. ನಾನು ಬರುವವರೆಗೆ ಸ್ವಲ್ಪ ಹೊತ್ತಿದನ್ನೆಲ್ಲ ಕೌಚಿಟ್ಟು ಹಾ. ನೀವು ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಇಲ್ಲ, ಇಲ್ವಾ? ಶೀಘ್ರಾತಿ ಶೀಘ್ರವಾಗಿ ಬರಬೇಕು. ಆಯ್ತು, ಹಾಗಾದ್ರೆ ಹೋಗಿ ಬಾ. ಬಿಡಿ ಹಾಗಾದ್ರೆ. ಹೋಗಿ ಬಾ. ಹಾ, ಹೋಗಿ. ಹೋಗು. ಆಯ್ತು, ನೀವು ಹೋಗಿ, ನಾನು ಹೋಗ್ತೀನಿ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವ ಕಾಲಕ್ಕೂ ಇರ್ತದೆ. ನಿನಗೆ ಆಯಾಸವಾಯಿತು ಅಂತಾದ್ರೆ ಮನಸ್ಸಿನಲ್ಲೇ ಪೌಂಡ್ರ 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 ಎನ್ನುವ ಹಾಗೆ ಎಣಿಸು. ನಿನ್ನನ್ನು ನಾನು ಮಾಯೆಯಿಂದ ಕಾಯ್ತೇನೆ. ನಾನು ಜೀವನದಲ್ಲಿ ಯಾವತ್ತಾದ್ರೂ ನನಗೆ ಆಯಾಸ ಆಗಿದ್ದಂತ ಹೇಳಿದುಂಟು? ಆಯಾಸ ಆದದ್ದು ಹೌದಾ? ನಿನಗೆ ಇಷ್ಟರವರೆಗೆ ಆಗಿದೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ. ಇನ್ನು ಮುಂದೆ ಎಲ್ಲಾದ್ರೂ ಆಯ್ತು ಅಂತ ಆದ್ರೆ ಮನಸ್ಸಿನಲ್ಲಿ ನನ್ನ ಭಾವಚಿತ್ರವನ್ನು ಸಂಕಲ್ಪಿಸಿ ನನಗೆ ದಾಸವಾಳ ಹೂಮಾಲೆಯನ್ನು ಹಾಕಿ, ದಾಸವಾಳ ಸತ್ತ ಮೇಲೆ ಹಾಕುದ ದಕ್ಷಿಣ ದಿಕ್ಕಿಗೆ ಹೋಗುವವರಿಗೆ. ಹೌದಾ? ಮತ್ತೆ ಹಾಗಾದ್ರೆ ಬೇರೆ ಆಗ್ತದೆ. ಬೇಡ, ಬೆಳ್ಳಗಿನ ಪುಷ್ಪವನ್ನು ಅರ್ಚನೆ ಮಾಡಿ ನನ್ನನ್ನು ಎನಿಸಿಕೋ. ನಿನ್ನ ಮನಸ್ಸಿನಲ್ಲಿರುವಂತಹ ನೋವು, ಆಯಾಸ ಎಲ್ಲವನ್ನು ನಿವಾರಿಸಿಕೊಡ್ತೇನೆ. ಹೋಗಿ, ನೀವು ಒಳಗೆ ಬೆಲ್ಲ ನೀರು ಮಾಯದಲ್ಲಿ ಕಾದುಕೊಳ್ತೇನೆ. ಆಯ್ತು. ಮಾಯದಲ್ಲಿ ಹಾಗಾದ್ರೆ ನಾವು ಹೋಗುವ ಸರಿಯಾಗಿ. ಅತ್ತದ್ವಾರಕಿಯುಳು ಚಿತ್ತ ಜಯ್ಯನು ಉತ್ತಮಾಂಗ ನಿಜರ ಸಗಿತಾಗ ಚಿತ್ತರಂಜಕವಾದ ಸುಖ ಸಂಕಥಾ ಗೋಷ್ಠಿಯ, ಚಿತ್ತರಂಜಕವಾದ ಸುಖ ಸಂಕಥ ಗೋಷ್ಠಿ ನಿತ್ಯ ಗೀತಾದಿಗಳಲ್ಲಿ, ಚಿತ್ತರಂಜಕವಾದ ಸುಖ ಕಥಾ ಗೋಷ್ಠಿಯ ನಿತ್ಯ ಗೀತಾದಿಗಳಲ್ಲಿ ಕೊಂಡಾಡುವಂತಹ ರೀತಿ ಚಿತ್ತಜನಯ್ಯ ಚಿತ್ತರಂಜಕವಾಗಿ ಹಲವಾರು ಹೆಣ್ಣು ಮಕ್ಕಳೊಂದಿಗೆ ವಿಲಾಸದಲ್ಲಿದ್ದಾನೆ. ಯಾಕೆ ಬೇಕಾಗಿ? ದರೆಯ ಧರ್ಮವನ್ನು ಕಾಯುವುದಕ್ಕಾಗಿ, ಸಾಧು ಸಜ್ಜನರಾದಂತಹ ದೇವತೆಗಳನ್ನು ಕಾಯುವುದಕ್ಕಾಗಿ ಅಹರ್ನಿಶಿ ದುಡಿಯಬೇಕಾದಂತಹ ಪ್ರಮೇಯ ನನಗಿದೆ. ಹಿಂದೊಂದು ಕಾಲದಲ್ಲಿ ದಾನವರಿಗೆ ಆಶಯವನ್ನು ಕಟ್ಟಲು ಅನ್ನುವ ಕಾರಣಕ್ಕಾಗಿ ಭೃಗುಪತ್ನಿಯಾದಂತಹ ಪುಲೋಮೆಯನ್ನು ನಾನು ವಧಿಸಬೇಕಾಯಿತು. ತತ್ಪರಿಣಾಮವಾಗಿ ಭೃಗು ಮಹರ್ಷಿಯಿಂದ ಶಾಪವನ್ನು ಪಡೆದೆ. 10 ಹಲವು ಅವತಾರವನ್ನೆತ್ತು ಕೊಟ್ಟಂತಹ ಶಾಪವನ್ನೇ ವರವನ್ನಾಗಿಸಿಕೊಂಡು ಹಲವಾರು ಅವತಾರಗಳನ್ನೆತ್ತಿದೆ.
8ನೇ ಅವತಾರ ಇದು ಕೃಷ್ಣಾವತಾರ. ಈ ಅವತಾರಕ್ಕೂ ಒಂದು ಮೂಲ ಉದ್ದೇಶ ಇದೆ. ಏನು? ಸಾಧ್ವಿ ದಂಪತಿಗಳಾದಂತಹ ಪ್ರಶ್ನಿ ಸುತಾಪರು ತಪಶ್ಚರ್ಯೆಯಲ್ಲಿ ಶ್ರೀಹರಿಯನ್ನು ತೊಡಗಿಕೊಂಡ್ರು. ಪ್ರತ್ಯಕ್ಷನಾದಂತಹ ನಾನು ಕೇಳಿಕೊಂಡಾಗ, ಏನು ನಿಮ್ಮ ಅಭೀಷ್ಟ ಅಂತ ಕೇಳಿದಾಗ, 3 ಜನ್ಮದಲ್ಲಿ ನೀನು ಮಗನಾಗಿ ಬರಬೇಕು ಹೀಗೆ ಕೇಳಿಕೊಂಡಾಗ, ಪ್ರಶ್ನಿ ಸುತನೆಂಬ ಅಭಿಧಾನದಿಂದ ಅವರಿಗೆ ಮಗನಾಗಿ ಉದಿಸಿ ಬಂದೆ. ಅದೇ ಪ್ರಶ್ನೆ ಸುತಪರು ಅದಿತಿ ಕಶ್ಯಪರಾಗಿ ಉದಿಸಿ ಬಂದರು. 2ನೆಯ ಜನ್ಮದಲ್ಲಿ ವಾಮನನಾಗಿ ಅವರಿಗೆ ಉದಿಸಿ ಬಂದೆ. 2 ಆಶೆ ಈಡೇರಿತು. 3ನೇ ಜನ್ಮವಾಗಿ ವಸುದೇವ ದೇವಕೇರಿಯಾಗಿ ದರೆಗವತರಿಸಿ ಅವರು ಬಂದರು. 3ನೇ ವರವನ್ನು ಸಾಫಲ್ಯಗೊಳಿಸುವುದಕ್ಕಾಗಿ ಶ್ರೀಹರಿ ಎಂಬ ಶ್ರೀಕೃಷ್ಣನೆಂಬ ನಾಮದಿಂದ ದರೆಗಿಳಿದು ಬಂದಿದ್ದೇನೆ. ಆದರೆ ಇದೊಂದೇ ಉದ್ದೇಶವಲ್ಲ. ಏನು? ಶೇಷತಲ್ಪನಾಗಿ ನಾನಿರುವಂತಹ ವೇಳೆಯಲ್ಲಿ ಭೂದೇವಿಯೇ ಬಂದು ನನ್ನಲ್ಲಿ ಕೇಳಿದ್ದುಂಟು, ಋಷಿ ಮುನಿಗಳು ನನ್ನಲ್ಲಿ ಭಿನ್ನವ ಮಾಡಿಕೊಂಡದ್ದುಂಟು. ಧರೆಯ ಭಾರವನ್ನು ಇಳಿಸಬೇಕು, ಧರೆಯಲ್ಲಿರುವಂತಹ ಭಾರವನ್ನು ಇಳಿಸಬೇಕಿದ್ರೆ ದುಷ್ಟರನ್ನೆಲ್ಲ ಮರ್ದಿಸಬೇಕು ಹೀಗೆ ಬೇಡಿಕೊಂಡಾಗ ಅವರಿಗೆ ವಚನವನ್ನಿದ್ದೆ. ಮಾತ್ರವಲ್ಲದೆ ಅವತರಣವಾಗುವುದಕ್ಕೆ ಒಂದು ನೆಪ ಬೇಕಲ್ಲ ಅನ್ನುವ ಕಾರಣಕ್ಕಾಗಿ ಮಾವನಾದಂತಹ ಕಂಸನನ್ನು ಕೊಲ್ಲುವುದಕ್ಕಾಗಿ ಕಂಸವದಾರ್ಥಾಯ ಭೂಭಾರಹರಣಾರ್ಥಾಯ ಧರೆಗವತರಿಸಿ ನಾನು ಬಂದೆ. ಬಂದಂತಹ ನಾನು ಈ ಚಕ್ರಕ್ಕೆ ಒಂದು ಗಳಿಗೆ ಆದ್ರೂ ಅವಕಾಶವನ್ನು ಕೊಟ್ಟಿದ್ದೇನೆ. ಎಷ್ಟೋ ದಾನವರು ಬಂದಿದ್ರು, ಎಷ್ಟೆಷ್ಟೋ ದಾನವರನ್ನು ಮರ್ದಿಸಿದ್ದೇನೆ. ಚಾಣೂರನೋ, ಮುಷ್ಟಿಕನೋ, ಪ್ರಲಂಬನೋ ಮೊದಲಾದಂತಹ ವೀರರನ್ನೆಲ್ಲ ದಾನವರನ್ನೆಲ್ಲ ಮರ್ದಿಸಿದೆ. ಹಾಗಿದ್ರೆ ವೀರರು ದುಷ್ಟರು ಎಲ್ಲಿದ್ದಾರೆ? ಕೇವಲ ದಾನವರು ಮಾತ್ರ ದುಷ್ಟರಲ್ಲ, ನಮ್ಮ ನಮ್ಮ ಮನೆಯಲ್ಲೇ ಇದ್ದಾರೆ, ನಮಗೆ ಗೊತ್ತಾಗುವುದಿಲ್ಲ ಅಷ್ಟೇ. ಹೇಳಿ ಕೇಳಿ ನಮ್ಮ ಸಂಬಂಧಿಕನೊಬ್ಬ, ಸಂಬಂಧದಲ್ಲಿ ಅಣ್ಣ ಅಂತ ಹೇಳ್ತಾರೆ, ಆದ್ರೆ ಅವನ ಸ್ಥಿತಿಗತಿ ಏನು ಅಂತ ಅರೆಹುಚ್ಚನಂತೆ ವರ್ತಿಸ್ತಾ ಇದ್ದಾನೆ. ನಾನೇ ವಾಸುದೇವ ಅಂತ ಸಿಕ್ಕಲ್ಲಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾನಂತೆ. ಸಮಯ ಸಂದರ್ಭ ಸಿಕ್ಕಿದಾಗ ಅವನನ್ನು ವಿಚಾರಿಸಬೇಕು ಅಂತ ಇತ್ತು. ನೋಡೋಣ ಯಾರಂತೆ. ಅದನ್ನೇ ಕೇಳ್ತಾ ಇದ್ದೇನೆ, ಕಣ್ಣು ಕಾಣುವುದಿಲ್ವಾ? ಒಬ್ಬ ವ್ಯಕ್ತಿ ನೀನಿರುವುದೇ 3 ಅಂಬಟಕಾಯಿ ಅಷ್ಟು. ಒಳ್ಳೆ ಹುಳಿ ಉಂಟು, ನೆನಪಿರಲಿ. ನೀನು ಬಂದು ತಾಗಿಸಿಕೊಂಡದ್ದು ಬೇರೆ, ಮತ್ತೆ ನಿನ್ನ ಕಾಲಡಿಗೆ ಈಗ ತಾಗಿಸಿಕೊಳ್ಳುವ ಜೋರು ಹುಚ್ಚು ನಿನಗೆಲ್ಲ. ಈಗ ನಾನು ಬರ್ತಿದ್ದಿಲ್ಲ, ಗೊತ್ತಾದ್ಮೇಲೆ ಆ ಕಡೆಯಿಂದ ಬರುವಂತ ನಿನಗೆ ಕಣವಾಗಿಲ್ವಾ? ನೀನು ಬರ್ತಿ, ದೊಡ್ಡ ರಥಯಾತ್ರೆವಾಗುದು ನಿನ್ನದು. ಆದ್ರೂ ಸಣ್ಣ ರಥವೇ ಅಲ್ವಾ? ಯಾರು ನೀನು? ಕೃಷ್ಣ ಅಂದ್ರೆ ಯಾರು? ಇಲ್ಲಿದ್ದವರಲ್ಲಿ ಕೃಷ್ಣನಾಗಿ ಯಾರು ಕಾಣ್ತಾರೆ? ನನಗೆ ಗೊತ್ತಿಲ್ಲ. ನನಗೆ ಯಾರು ಕಾಣ್ತಾರೆ? ತುಂಬಾ ಮಂದಿ ಕಾಣ್ತಾರೆ. ನೀನು ಯಾರು ಹೇಳು? ಯಾರು ಕಾಣ್ತಾರೆ ನೋಡು. ಈಗ ನನ್ನನ್ನು ನೋಡಿದಾಗ ಏನು ಅಂತ ಅನ್ನಿಸ್ತದೆ? ಒಂದು ಲೆಕ್ಕದಲ್ಲಿ ನೋಡುವಾಗ ಸಾಧಾರಣ ಹಾಗೆ ಛಾಯೆ ಕಾಣ್ತಾ ಉಂಟು. ಎಲ್ಲಿಂದ? ಇನ್ನು ಸ್ವಲ್ಪ ಹೊತ್ತು ಕಡ್ಲಿಲ್ಲ, ಅದು ಕಾಣುವುದಿಲ್ಲ ನಿನಗೆ. ಹೌದಾ? ಅದು ಕಾಣುವುದಿಲ್ಲ, ಸಿಗುವುದಿಲ್ವಾ? ಸಿಗ್ಲಿಕ್ಕಿಲ್ಲ. ಇದೇನು? ಅದು ಚಕ್ರ. ಇದೇನು? ಶಂಖ. ಇದೇನು? ಪುಷ್ಕ. ಇದನ್ನೆಲ್ಲ ಧರಿಸುವವ ಯಾರು? ಒಬ್ಬ ಇದ್ದಾನಂತೆ, ಕೃಷ್ಣ ಅಂತ ಹೇಳಿ. ಒಬ್ಬ ಇದ್ದಾನಂತೆ, ಗೊತ್ತುಂಟು ನಿಮಗೆ? ಅದು ನೀನೇ? ನಾನೇ. ಹೌದಂದ್ರೆ ಹೌದು ಹೇಳ. ಮತ್ತೆ ಹೇಳಿದ್ದೆ ನಿನಗೆ ನಾಚಿಕೆಯ? ಅದು ನಾನು ಅಂತ ನೀನು ಹೇಳುವಂತಲ್ಲ, ನೋಡು ಅಂತ ನಿಮಗೆ ಹೇಳಿಕಾಗುದಿಲ್ವಾ? ಆಯ್ತಲ್ಲ, ಹೇಳಿದ್ದೆ ನಾನು. ಮೊದಲು ಹೇಳಿದ್ರೆ ನಾನು ಇಷ್ಟು ಮಾತಾಡ್ತಿದ್ದೇನೆ. ಅಲ್ಲ, ಮೊದಲು ಹೇಳದಿದ್ರೆ ನಿನಗೆ ಮಾತನಾಡ್ಲಿಕ್ಕೆ ಅವಕಾಶ ಉಂಟು. ಅದು ನಾನು ಮತ್ತೆ ಮಾತಾಡಿ, ನನಗೆ ಒಂದೇ ಪ್ರಸಂಗ ಅಲ್ಲ ಮಾತಾಡ್ಲಿಕ್ಕೆ. ನೀನೆಲ್ಲ ಪ್ರಸಂಗಕ್ಕೂ ಬೇಕು. ಮಹಾನುಭಾವರು ಎಲ್ಲಿಂದ ವಿಜಯಿಂಗ ಇದ್ದೀರಿ? ನಾನು ಬೀಜ ಕೊಯ್ಲಿಕ್ಕೆ ನಾನೇನು ದೋಟಿಟ್ಕೊಂಡು ಬಂದಿದ್ದೇನಾ? ಬೀಜ ಕೊಯ್ದೀನಿ. ಗೌರವಾನ್ವಿತರು ಅನ್ನುವ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಶಬ್ದದಲ್ಲಿ ನಿನ್ನನ್ನು ಕರೆದು. ನನ್ನಂತವರ ಮುಂದೆ ನೀನು ದೊಡ್ಡ ಶಬ್ದ ಅಗತ್ಯ ಇಲ್ಲ. ನಾನೇ ಬಳಸುವುದನ್ನು ಕಮ್ಮಿ ಮಾಡಿದ್ದೇನೆ, ಮತ್ತೆ ನನ್ನ ಮುಂದೆ ನೀನೇನು ದೊಡ್ಡ ಶಬ್ದ ಹಾಕುದು? ಅದೊಂದು ಗ್ರಾಚಾರ. ಎತ್ತಣಿಂದ ಐ ತಂದಿರಿ. ಐ ತಂದದಲ್ಲ, ನಾನು ಒಬ್ಬನೇ ಬಂದದ್ದು, 4 ಬೇರೆಯವರಿದ್ದಾರೆ. ಎಲ್ಲಿಂದ ನಿಮ್ಮ ಬರೋಣ ಆಯ್ತು ಅಂತ ಹೇಳಿ. ಸಣ್ಣದಾಗ್ಲಿಲ್ವಾ? ಸಣ್ಣದು ನನಗೆ ಸಾಕು, ನಾನು ಅದನ್ನೇ ದೊಡ್ಡದು ಮಾಡಿಕೊಳ್ಳುವ. ಎಲ್ಲಿಂದ ಬೇಡಿ ಬಂದಿರಿ? ಏನು? ನಾನು ನಿನಗೆ ಬೇಡುವವನಿಗೆ ಕಾಣ್ತೇನೆ. ಅಲ್ಲ, ಎಲ್ಲಿಂದ ಬೇಡಿ ಬಂದಿರಿ? ಇರಲಿ. ಪುರುಷತ್ತುಂಟ ನಿನಗೆ? ಯಾರಿಗೆ ಪುರುಷತ್ತುಂಟ? ಯಾಕೆ? ಉಮೇದುಂಟ? ಖಂಡಿತ ಇಲ್ಲ. ಪುರುಷತ್ತುಂಟ? ಯಾವುದಕ್ಕೆ? ಹರಿಕೆ ಹೇಳಿದ್ದೆ ಇಲ್ಲಿ ಸಾಯ್ತೇನೆ ಅಂತ. ಏನು?
ಯಾರೆಲ್ಲಾದ್ರೂ ಹಲಿಕೆ ಹೇಳಿದ್ಯಾ? ಏನಾಯ್ತು? ಮತ್ತೆ ತೋಳು ಏಳಿಸ್ತಾ ಇದ್ದಿ? ನನಗೆ ಸೆಕೆ ಆಗ್ತಾ ಉಂಟು, ಚೂರು ಗಾಳಿ ತಾಗ್ಲಿ ಅಂತ ಹೇಳಿ. ಹಾಗೆ ಹಾ, ಗಾಳಿ ತಾಗಿದ್ರೆ ಸಾಕು, ಗಾಳಿ ಹೋಗದೇ ಇರುವ ಹಾಗೆ ಹೋಗುದಿಲ್ಲ. ಪುರುಷತ್ತುಂಟಾ? ಉಂಟು. ಉಮೇದುಂಟಾ? ಉಮೇದುಂಟಾ? ಉಂಟು. ಹಿಡ್ಕೋ. ಒಂದು ಇದನ್ನು ಕೊಡ್ಲಿಕ್ಕೆ ಇಷ್ಟು ಛಾಪು. ನಾವು ಒಂದು ಬರ್ಬೇಕಾದ್ರೆ ಎಷ್ಟು ಕಾದಿದ್ದೇವೆ, ನಮ್ಗೆ ಸಿಗಲೇ ಇಲ್ಲ. ಅದು ಗೊತ್ತುಂಟಾ? ಹೌದಾ? ಇಷ್ಟು ಬೇಕಾದ್ರೆ ಸಿಕ್ತು. ಇದು ಇದಕ್ಕೆ ಉತ್ತರವನ್ನು ಅತಿ ಕ್ಷಿಪ್ರಗತಿಯಲ್ಲಿ ಕೊಡತಕ್ಕದ್ದು. ನನಗೆ ಓಲೆ. ಹೌದು, ಓಲೆ ತರುವವ ನೀನು. ಓಲೆ ಓಲೆ ದೂತ. ಓಲೆ ದೂತ ಅಂತ ಹೇಳ್ಬೇಡ. ನಾನು ಮನೆಗೆ ಕಿಣಿ ಮಾಡ್ತಾ ಓಲೆ ಅಂಚೋಲ್ಲ. ನಾನು ಮತ್ತೆ? ರಾಯಭಾರಿ. ನಾನು ರಾಯಭಾರಿ. ರಾಯಭಾರಿ ಎಲ್ಲ ಓಲೆ ತರ್ತಾನ? ನೋಡಿ, ರಾಯಭಾರಿಗಳು ಸ್ವತಂತ್ರರು, ಎಷ್ಟೊತ್ತಿಗೆ ಏನು ಬೇಕಾದ್ರೂ ಮಾಡಬಲ್ಲರು. ಮಾಡಿಸುವ ಯೋಗ್ಯತೆ ಉಂಟು, ಮಾಡುವ ಯೋಗ್ಯತೆ ಉಂಟು. ಗೊತ್ತಾಯ್ತಾ? ಸ್ವತಂತ್ರವಾಗಿ ರಾಯಭಾರಿಯಾದಂತ ನೀನು ಓಲೆಯನ್ನು ತಂದದ್ದು. ಹೌದು. ಓಲೆ ದೂತ. ನೀನು ಅಧಿಕ ಪ್ರಸಂಗ ಬೇಡ. ನಾನು ಕಮ್ಮಿ ಮಾತಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಮತ್ತೆ ನಾನು ಮಾತಾಡಿಸ್ಬೇಡ ನೀನು. ಆದ್ರೂ ನಾವು ಕಮ್ಮಿ ಮಾತನಾಡಿದ್ರೆ ಅವ್ರು ಇಂದು ಹೊತ್ತು ಏನು ಮಾತನಾಡ್ಲಿಲ್ಲ ಅಂತ ಹೇಳಲಿಕ್ಕಿಲ್ವಾ? ಆದ್ರೂ ಮುಗಿಸುವತ್ತಿಗೆ ಮುಗಿಸುವ, ತೊಂದರೆ ಇಲ್ಲ. ಇದನ್ನು ಓದ್ತೇನೆ, ಸ್ವಲ್ಪ ನಿನ್ನ ಪೃಷ್ಠವನ್ನಲ್ಲಿ ಇಡು. ಅಲ್ಲೇ ಎಲ್ಲ ಅಭಿನಯದಲ್ಲಿ ಆಗ್ತದ ಇದು. ಅವನ ಜೀವಮಾನ ಹೆಚ್ಚಾಗಿ ಅಭಿನಯದಲ್ಲೇ ಹೋಯಿತು. ತುರುವಳರ ಕುಲ ತಿಲಕ ಕೃಷ್ಣನೆಂಬ ತಂಗೆ ವರ ಪುಂಡ್ರ ದೊಡೆಯ ಪೌಂಡ್ರಕರ್ನು ಧರೆಯ ಪುರುಷೋತ್ತಮನು ವಾಸುದೇವಾಂಕಿತನು. ಧರೆಯ ಪುರುಷೋತ್ತಮನು ವಾಸುದೇವಾಂಕಿತನು ಬರೆಸಿ ಕಳುಹಿದ ಲಿಖಿತ ವಿವರ. ಓಲೆ ಬರೆಸಿದವನಿಗೆ ತಲೆ ಸರಿ ಇಲ್ಲ, ಓಲೆ ಬರ್ದವನಿಗೂ ತಲೆ ಸರಿ ಇಲ್ಲ. ಏನಾದ್ರೂ ಒಂದು ಸ್ವಸ್ತಿಶ್ರೀ ಅಂತಾದ್ರೂ ಬೇಕಲ್ಲ. ಇದು ಓಲೆ ಬರ್ತದ್ದು ನಾನೇ, ಬರೆಸಿದ್ದು ಅವ. ಬರ್ದದ್ದು ನೀನು. ಒಂದು ಓಲೆ ಬರೆಯುವ ಕ್ರಮ ಆದ್ರೂ ಗೊತ್ತುಂಟ ನಿನಗೆ? ಮಾತಾಡುವಾಗ ಜಾಗರೂಕತೆಯಿಂದ ಮಾತಾಡು. ಏನಾದ್ರೂ ಇದರಲ್ಲಿ ಶುಭ ಸಂದೇಶ ಉಂಟಾ? ಒಂದು ಓಲೆಯನ್ನು ಬರೆಯುವಾಗ ಸ್ವಸ್ತಿಶ್ರೀ ಅಲ್ಲಿಲ್ವಾ? ಸ್ವಸ್ತ್ರೀ ಸ್ತ್ರೀ ಅಂತ ಇಲ್ವಾ ಅಲ್ಲಿ? ಎಲ್ಲಿುಂಟು? ನೋಡು. ಎಲ್ಲಿುಂಟು? ಅಲ್ಲಿ ಉಂಟು, ನೋಡು. ಇದರಲ್ಲಿ ಇರುವುದೇನು? ನಿನಗೆ ಓದಲಿಕ್ಕೆ ಬರೆದಿದ್ರೆ ನಾನು ಹೊಣೆ ಅಲ್ಲ. ನಾವು ಬರುವಾಗ ಸರಿಯಾಗಿ ಬರೆದಿದ್ದೇವೆ. ನೀನು ಬರೆದದ್ದನ್ನು ನೀನೇ ಓದಬೇಕಷ್ಟೇ. ಕೆಲವು ಸಲ ನಾನು ಓದುದಿಲ್ಲ, ಬೇರೆಯವ್ರ ಹತ್ರ ಓದಿಸುದು, ನನಗೆ ಅರ್ಥ ಆಗುದಿಲ್ಲ. ನಿನ್ನ ಬರವಣಿಗೆ ಅಂತದ್ದು. ತುರುಗಾವನಾದಂತಹ ಕೃಷ್ಣನಿಗೆ ಪುಂಡ್ರ ದೇಶಾಧಿಪತಿಯಾದಂತಹ ಪೌಂಡ್ರಕ ವಾಸುದೇವನು. ವಾಸುದೇವ ಪ್ರಭುಗಳು, ವಾಸುದೇವ ಪ್ರಭು. ಸರಿ ನೋಡಲ್ಲಿ, ವಾಸುದೇವ ಪ್ರಭು ಮಾಡುವಂತಹ ಭಿನ್ನ. ನೀನು ಹಾಗೆ ಬರ್ತಿದ್ಯಾ? ಭಿನ್ನ ನನಗೆ ಓದ್ಲಿಕ್ಕೆ ಬರ್ತದೆ, ನೀನು ಬರ್ದದ್ದೇನು? ಒಬ್ಬನಿಗೆ ಗೌರವ ಕೊಡುವ ಕ್ರಮ ಹೀಗ. ಅದು ನಾನು ದನ ಕಾಯುವವ. ದನ ಕಾಯುವವನಿಗೆ ಎಮ್ಮೆ ಕಾಯುವವನಲ್ಲ ಬರೆದದ್ದು. ಸರಿ ಹೇಳ್ತೀವಿ. ಅವ್ರು ಮೊದಲೇ ಹೇಳಿದ್ದಾರೆ ಎಮ್ಮೆ ಕಾಯುವ ಅಂತ. ತಪ್ಪಿಯೂ ಬಹುಶಃ ಎಮ್ಮೆ ಕಾಯುವವನ. ತಪ್ಪಿಯೂ ಹೇಳಬೇಡ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಿಜ ಅರ್ಥದಲ್ಲಿ ಎಮ್ಮೆ ಕಾಯುವ. ಆದ್ರಿಂದ ನಾನು ಜಾಗ್ರತೆ ಮಾಡಿ ತಪ್ಪಿಯೂ ಎಮ್ಮೆ ಕಾಯುವ ಅಂತ ನಾನು ಹೇಳುದಿಲ್ಲ. ಅವರು ಬರಿಬೇಡ ಅಂತ ಹೇಳಿದ್ದಾರೆ. ಓಲೆಯನ್ನು ಬರೆದಿದ್ದೇನೆ. ವಾಸುದೇವನು ಎಂಬ ಎನ್ನ ಹೆಸರಾಂದಂತು ಹೇತುಗಳ ಚಕ್ರಗಳ ನೀ ಸದಾ ಎನ್ನಂತೆ ದಲಿಪಗಳ ಎನ್ನಯ ವಿಭೂಷಣಗಳನ್ನು ವಿಡಂಬಿಸುತ್ತ ಪುರುಷೋತ್ತಮನೆಂಬ ವಿಧಾನದಿಂದ ನಾನು ಲೋಕದಲ್ಲಿ ಮೆರೆಯುತ್ತಾ ಇದ್ದೇನೆ. ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದಂತಹ ನಾನು ಲೋಕದಲ್ಲಿ ಮೆರೆಯುತ್ತಿರುವಾಗ ನನ್ನನ್ನು ಅನುಕರಿಸಿಕೊಂಡು ನೀನು ಹೋಗ್ತಾ ಇದ್ದಿ. ನೀನು ಪುರುಷೋತ್ತಮ. ನಾನಲ್ಲ. ಮೀಸೆ ಇದ್ದವರೆಲ್ಲ ಪುರುಷರು. ನೀನು ಮೀಸೆ ಇಲ್ಲದಿದ್ರು ಪುರುಷೋತ್ತಮನ. ಖಂಡಿತ. ಯಾವ ಪುರುಷೋತ್ತಮ ನೀನು? ಪುರುಷರಲ್ಲಿ ಉತ್ತಮ ಅಂತ. ಮೀಸೆಯಲ್ಲಿ ಇದು ಅವ ಬರ್ದ, ಯಾವ ತಲೆ ಸರಿ ಇಲ್ಲದವ ಬರ್ದದ್ದನ್ನು ಓದುದು ನಾನು. ಮೀಸೆಯಲ್ಲಿಟ್ಟು ನಿನ್ನ ಹತ್ರ ಮೀಸೆ ಇಲ್ವಾ? ಮೀಸೆ ಯಾಕೆ? ನಿನಗುಂಟ ಮೀಸೆ? ನನಗೆ ಮೀಸೆ ಇಲ್ಲ, ನಾನು ಮೀಸೆ ಮಾಡುವುದಿಲ್ಲ. ನೀನ್ ಮಾಡ್ತೀಯ ಮೀಸೆ? ಅಲ್ಲೇ ಸರಿ. ಎಷ್ಟು ಮೀಸೆ ಮಾಡಿದ್ದೀನಿ? ಎಷ್ಟು ಹುಡುಗರಿಗೆ ಕೊಟ್ಟಿದ್ದೀನಿ ನೀನು ಮೀಸೆ ಮಾಡಿ? ಕಾಗದವನ್ನು ಕತ್ತರಿಸಿ ಅದಕ್ಕೆ ಮಾತಾಡಿದ ಜಾಗ್ರತೆ. ಓಲೆ ಮಾತನಾಡಿದ್ರೆ ಜಾಗ್ರತೆ. ಭದ್ರ. ನನ್ನನ್ನೇ ಅನುಸರಿಸಿಕೊಂಡು ಶಂಖಚಕ್ರ ಗದಾ ಪದ್ಮಗಳನ್ನು ನೀನು ಧರಿಸಿಕೊಂಡಿದ್ದಿ. ಇದು ನನ್ನ ವ್ಯಕ್ತಿತ್ವಕ್ಕೆ ಕೊರತೆಯಾದ್ದರಿಂದ ನಿನ್ನಲ್ಲಿರುವಂತಹ ಶಂಖಚಕ್ರ ಗದಾ ಪದ್ಮವನ್ನು ತಂದೊಪ್ಪಿಸತಕ್ಕದ್ದು.
ಒಂದು ವೇಳೆ ತಂದೊಪ್ಪಿಸದಿದ್ದರೆ ಮುಂದಾಗುವಂತ ಅನಾಹುತಕ್ಕೆ ನೀನೇ ಹೊಣೆ. ಅಷ್ಟೇ. ವಿಷಯ ಇಷ್ಟೇ. ಮತ್ತೆ ಅವ ಬರೆದ್ರೆ ಎಷ್ಟು ಬರ್ತಾನೆ? ಬಂದಿದ್ದಲ್ಲ ನೀನು ಕೃಷ್ಣ. ತೋರಿಕೊಳ್ಳಲು ಬಂದಿ ಕೃಷ್ಣ. ಏನಂದ್ರೆ ಓದ್ತಾ ಓದ್ತಾ ಸುಮ್ಮನೆ ಕೂತಿದ್ದೀ ಹೇಳು. ಸುಮ್ಮನೆ ಕೂರದೆ ಮತ್ತೆ ಅದು ಓದುವ ಹಾಗುಂಟ. ಶಂಕ ಚಕ್ರಗಳ ಪದ್ಮಗಳನ್ನು ನನಗೆ ನೀನು ಕೊಡ್ತೀಯಾ ಇಲ್ವೋ? ಇಲ್ಲದ್ರೆ ಹೇಳು. ಸಾಮವೋ ಸಂಗ್ರಾಮವೋ ಎರಡಕ್ಕೂ ನಾವು ತಯಾರಾಗಿದೆ. ನಿನ್ನ ಹೆಸರೇನಂದ್ರೆ? ನಿನ್ನ ಜೊತೆ ಒಬ್ಬ ವಿಜಯ ಅಂತಿದ್ದಾನಲ್ಲ? ಹೌದು. ಹಾಗೆ ನಾನು ಅವನ ಜೊತೆ ನಾನೊಬ್ಬ ಅಜಯ. ಈಗ ನಿನ್ನ ವಿಜಯನನ್ನು ಕಳಿಸು. ಅವರು ನಾನು ಸ್ಪರ್ಧೆಗೆ ನಿಲ್ತೇವೆ. ಈ ವರ್ಷ ಯಾರು ಗೆಲ್ತಾರೆ ನೋಡು. ವಿಜಯ ಈಗ ಬರುವುದಿಲ್ಲ, ಅಲ್ಲೇ ಮಲಗಿದ್ದಾನೆ. ಹೌದಾ? ಅವನನ್ನು ಬರ್ಲಿಕ್ಕೆ ಬಿಡುವುದಿಲ್ಲ ನಾನು. ಅವನಿಗೆ ಸೌಖ್ಯ ಇಲ್ಲ. ಇಲ್ಲಿ ಬಾ. ನಿನ್ನ ರೌದ್ರ ರೂಪ ಬೇಡ. ನಿನ್ನಲ್ಲೂ ಕೆಲವು ವಿಷಯ ಕೇಳಲಿಕ್ಕುಂಟು. ಏನು? ಈಗ ಆ ಯಾರು ನಿನ್ನ ಪೌಂಡ್ರಕ್ಕ ಅಲ್ವಾ? ಹೌದು. ನನ್ನ ಹಾಗೆ ಎಲ್ಲ ಉಂಟು ಅವನಿಗೆ. ಶಂಕ ಉಂಟು, ಚಕ್ರ. ಶಂಕ ಉಂಟು, ಸ್ವರ ಹೇಳುದಿಲ್ಲ ಅಷ್ಟೇ. ಮತ್ತೆ ಯಾವ ಕಾರಣಕ್ಕೆ? ನನ್ನ ಪಾಂಚಜನ್ಯದ ಹಾಗಿಲ್ಲ. ಇಲ್ಲ, ಅದರಲ್ಲಿ ಪಂಚಗಜ್ಜೆ ತುಂಬಿಸುವುದು ಹಾಗೆ ಉಂಟು ಮರದ್ದದ್ದು. ಚಕ್ರ ಉಂಟು. ಪಕ್ಕದ ಮನೆಯ ಗೌರಮ್ಮನ ಮನೆಯಿಂದ ಸಣ್ಣ ಚಕ್ರ ಇಟ್ಕೊಂಡು ತಿರುಗ್ತಾ ಇದ್ದೇವೆ. ಶಂಕ ಚಕ್ರ ಆಯ್ತು. ಗದೆ ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಇನ್ನು ಬರಲಿಲ್ಲ. ಪದ್ಮ ಉಂಟು. ಪಕ್ಕದ ಮನೆಯವಳನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಪದ್ಮ, ಶಂಕ ಚಕ್ರ ಗದಾ ಪದ್ಮ. ಮತ್ತೆ ನನಗೆ 4 ಕೈಗಳುಂಟು, ಅವನಿಗೆ ಕೈಗಳುಂಟು. ಯಾರು ಹೇಳಿದ್ರೆ ಕೈ ಇಲ್ಲ ಅಂತೇಳಿ? ಯಾವಾಗಲೂ ಕೈ ಕಾಣುವುದಿಲ್ಲ ಅವ್ರದ್ದು. ಮತ್ತೆ ದೇವರ ಕೈ ಬೇಕಾದಾಗ ಮಾತ್ರ. ಒಟ್ಟೊಳಗೆ ಕೊಡುವಾಗ ನಾನೇ ಕಟ್ಟುವುದು ಅವರ ಕೈಯನ್ನು. ಅಂದ್ರೆ ಒಳಗೆ ಕಟ್ಕೊಂಡು ಬರಬಾರ್ದು ಅಂತ ಹೇಳಿದ್ದಾರೆ. ಹೌದಾ? ಮರದ ಕೈ. ನನ್ನನ್ನು ಅನುಕರಿಸುವುದಕ್ಕಾಗಿ ದೇವರ ಕೈ ಯಾವಾಗಲೂ ಕಾಣುವುದಿಲ್ಲ. ಅವ್ರ ಹತ್ರ ಉಂಟು. ಸಭೆ ಕೊಡುವಾಗ ಮಾತ್ರ ಹೀಗೆ ಮಾಡುದು. ಕೈ ಕಟ್ಟುವ ಕೆಲಸವೂ ಉಂಟು. ಕೈ ಕಟ್ಟು, ತೋಳು ಕಟ್ಟು ಕೊಡ್ತೇನೆ ನಾನು, ಅದೆಲ್ಲ ಬೇಡ. ಇಷ್ಟೆಲ್ಲವನ್ನು ಹೊಂದಿಕೊಂಡಿದ್ದಾನಲ್ಲ. ಗರುಡನು ಉಂಟು ಅವ್ರ ಹತ್ರ. ಗರುಡ ಚಿನ್ನದ ಗರುಡ. ಚಿನ್ನದ ಗರುಡ ಎಲ್ಲ ಮೇಲೆ ಹಾರುತ್ತದೆ. ಮೇಲೆ ಹಾರುದಿಲ್ಲ, 4 ಜನ ಹೊತ್ಕೊಂಡು ಹೋಗುದು. ಹೊತ್ಕೊಂಡು ಕಟ್ಟೆಯಲ್ಲಿ ಇಡುದು. ಕಟ್ಟೆ ಪೂಜೆ ಮಾಡಿ ಪುನಃ ಹಿಂದೆ ಬರುದು. ಬೇರೆ ಬೇರೆ ಕಟ್ಟೆ ಪೂಜೆ ಮಾಡ್ಕೊಂಡು ಮತ್ತೆ ಬಂದಿರುದು. ಇವರೊಂದು ಗಳಿಗೆ ಕೂತ್ಕೊಳ್ಳುದು. ಈಗ ಎಲ್ಲ ದಿವಸ ಹೊತ್ತುಕೊಂಡು ಹೋಗುವವರು ಇಲ್ಲ ಅಂತಾದ್ರೆ? ಇಲ್ಲ ಅಂತಂದ್ರೆ ಇವರೇ ಹೊತ್ಕೊಂಡು ಹೋಗುದು. ಇವರೇ ಹೊತ್ಕೊಂಡು ಹೋಗಿ ಅಲ್ಲಿ ಕಟ್ಟೆ ಪೂಜೆ ಇವರೇ ಮಾಡುದು, ಮತ್ತೆ ಇವರೇ ಹೊತ್ಕೊಂಡು ಬರುದು. ಯಾವ ಕರ್ಮಕ್ಕೆ? ದೇವರು ಪೂಜೆಯನ್ನು ಮಾಡಬಲ್ಲ, ಪೂಜೆಯನ್ನು ತಗೊಳ್ಬಲ್ಲ. ದೇವರ ದೇವೋತ್ತಮನಲ್ವೇ? ಖಂಡಿತ ಹೌದಪ್ಪ. ಹೌದು. ಅಷ್ಟು ನಾನಿನ್ನ ದಾಸಾನಯ್ಯ, ಅದು ಅಲ್ಲಿಂದ ಪ್ರಾರಂಭ ಆದದ್ದು. ಅವನಿಂದ? ಅವನಿಂದಲೇ. ಅಷ್ಟು ಬಲಾಢ್ಯನಲ್ವ? ಮತ್ತೆ ಸೇವಕರ ದಾಸನ. ಹೌದು. ನನಗೆ ಸೇವಕರು ಒಂದೊಂದು ನಿಂತು ಹಾಡುವಾಗ ಇವನು ಕುಳಿತು ಕೇಳ್ತಾನೆ. ಕುಳಿತು ಹಾಡಿದ್ರೆ ಮಲಗಿಕೊಂಡು ಹೇಳ್ತಾನೆ. ಅವರು ಮಲಗಿದ್ರೆ ಇವ ಚಾಪ ಇಟ್ಕೊಂಡು ಹೋಗ್ತಾನೆ. ಅಂತಹ ಭಾಗವತ ಶಿರೋಮಣಿ ಮತ್ತೆ ಅಲ್ವೇ? ಅವನ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಪ್ರಪಂಚದಲ್ಲಿ ನಾನೇ ಒಬ್ಬ ಅಂತ ನಾನು ಭಾವಿಸಿಕೊಂಡೆ. ತಪ್ಪು ನೀನೇ. ಎಲ್ಲದಕ್ಕೂ ನೀನೇ ಕೃಷ್ಣ ಅಂತ ನಿನ್ನ ತಲೆಯಲ್ಲಿ ಇಟ್ಟಿಕ. ಬೇರೆ ಕೃಷ್ಣ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ. ಏನು ಮಾಡೋಣ ಹೇಳು? ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಹೊಂದಿಕೊಳ್ಳಬೇಕಾಗ್ತದೆ. ಸರಿ. ಈಗ ಅವ ಅಂತ ಗೊತ್ತಾದ ಮೇಲೆ ನಾವು ಮಾಡುದು ತಪ್ಪಲ್ವಾ? ಬೇಗ ನೀ ಶಂಕಚಕ್ರ ಯಾವುದು ಉಂಟು ನಿಜವಾದ್ದು ಅದನ್ನೆಲ್ಲ ಒಂದು ಗೋಂಚಿಂದಲ್ಲಿ ಹಾಕಿ ತುಂಬಿಸಿ ಕಳಿಸು, ನಾನು ಇಟ್ಕೊಂಡು ಹೋಗ್ತೇನೆ. ಗೌರವಕ್ಕೆ ಕೊರತೆ? ಪೌಂಡ್ರಕನಿಗೆ. ಹೌದು. ಗೌರವಕ್ಕೆ ಕೊರತೆ ಬಂದ ಹಾಗಾಗೋದಿಲ್ಲ. ಪೌಂಡ್ರಕ ಅಕ್ಕನಿಗೆ ನಮಗೇನು ತೊಂದರೆ? ಯಾಕೆ ಗೊತ್ತಾ? ನಾನೇ ಅದನ್ನು ಹಿಡ್ಕೊಂಡು ಬಂದ್ರೆ, ನೀನು ಹಿಡ್ಕೊಂಡು ಬಂದ್ರೆ, ಬಂದು ಒಪ್ಪಿಸಿದ್ರೆ ಅದು ಒಳ್ಳೇದು. ಅದು ಬುದ್ಧಿವಂತಿಕೆ ನಿಂದು. ಅವನ ಯೋಗ್ಯತೆ, ನನ್ನ ಪ್ರಾಣವನ್ನು ನಾನು ಉಳಿಸಿಕೊಳ್ಬೇಕು. ನಾವಾಗಿ ಪೆಟ್ಟುಕೊಟ್ಟು ನಿನ್ನನ್ನು ಹೇಳ್ಕೊಳ್ಬೇಕಿಲ್ಲ. ನೀನಾಗಿ ಒಂದು ಕಾಲ ಬಿಡಕ್ಕೆ ಹಾಕುದು ಒಳ್ಳೆಯದಲ್ಲ ಅಲ್ವಾ? ಆದ್ದರಿಂದ ನನ್ನ ಜೊತೆಯಲ್ಲಿ ಬರ್ತೀಯಲ್ಲ? ನಿನ್ನ ಜೊತೆಯಲ್ಲಿ? ನಿನ್ನ ಜೊತೆಯಲ್ಲಿ ನಾನು ಬರುದಾ? ನೀನು ಹೋಗುದು ಹೇಗೆ? ನಾನು ಗರುಡನ ಮೇಲೆ. ನಾನು ಕೆಳಗಿಂದ ರಥದಲ್ಲಿ ಬರುದಾ? ಅಲ್ಲ, ಗರುಡನ ಮೇಲೆ ಕೂರಿಸ್ತೇನೆ. ನನಗೆ ಮೇಲೆ ಹೋದಷ್ಟು ಅಪಾಯ ಹೆಚ್ಚು. ನನಗೆ ಕೆಳಗೆ ನೋಡುವಾಗ ಹೆದರಿಕೆ ಆಗ್ತದೆ. ನೆಲ ಕಾಣುವುದಿಲ್ಲ. ಎಷ್ಟು ಮೇಲೆ ಹೋದ್ರೂ ನೆಲ ಕಾಣುವುದಿಲ್ಲ. ಹಾಗೆ ನನಗೆ ಹೆದರಿಕೆ ಆಗುದು. ಹಾಗಿದ್ರೆ ನಾನು ರಥದಲ್ಲಿ ಮುಂದೆ ಹೋಗ್ತೇನೆ. ನೀನು ಹೋಗುವಾಗ ನಿನ್ನ ಹಿಂದೆ ನಾನು ಬರುದಿಲ್ಲ. ನಿನ್ನ ಗರುಡ ಏನಾದ್ರೂ ಪುಚಿಕ್ಕ ಕೆಳಗೆ ಹಾಕಿದ್ರೆ ನನ್ನ ತಲೆ ಮೇಲೆ ಬೀಳುದಿಲ್ವಾ? ಹಾಗೆ ನಾನು ರಥದಲ್ಲಿ ಹಿಂದಿನ ಬರ್ತೇನೆ ನಾನು. ಆಯ್ತಾ? ಆಯ್ತು. ಜಾಗ್ರತೆ. ತಾವು ಮುಂದುವರಿಯಿರಿ. ಬರುವಾಗ ನನ್ನನ್ನೊಮ್ಮೆ ನೋಡು ನೀನು. ಆಯ್ತು. ದೇವರ ಹತ್ರ ಮಾತಾಡ್ಲಿಕ್ಕೆ ಅಷ್ಟು ಸುಲಭದಿಲ್ಲ. ಆಯ್ತು.
ದೇವರ ಸೇವಕ ನಾನಿದ್ದೇನೆ. ನಿನ್ನ ಇಷ್ಟಾರ್ಥವನ್ನು ನನ್ನ ಹತ್ರ ಹೇಳಿಕೊಳ್ಳು, ನಾನು ದೇವರಿಗೆ ಮುಟ್ಟಿಸ್ತೇನೆ. ದೇವರು ಪ್ರತ್ಯಕ್ಷರಾಗ್ತಾರೆ. ಆಗ ನಿನ್ನ ಅಭಿಲಾಷೆಗಳು ಏನು ಅಂತ ಅವರ ಕಾಲ ಬೆಳಕ್ಕೆ ಒಪ್ಪಿಸಿ ಅದನ್ನು ಹೇಳಿಕೊಳ್ಳು ನೀನು. ಆಯ್ತಾ? ಜಾಗ್ರತೆ. ಅಲ್ಲಿ ಬಂದು ಏನಾದ್ರೂ ಅಧಿಕ ಪ್ರಸಂಗ ಮಾತಾಡಬೇಡ ನೀನು. ಇಲ್ಲ ಇಲ್ಲ ಇಲ್ಲ, ಅಲ್ಲಿ ನಾನಿದ್ದೇನೆ, ನೀನು ಬಂದು ಅಧಿಕ ಪ್ರಸಂಗ ಮಾತಾಡಬೇಡ. ಅಧಿಕ ಪ್ರಸಂಗ ಮಾತನಾಡ್ಲಿಕ್ಕೆ ನೀನಿರುವಾಗ ನಾನು ಮಾತಾಡಿ. ಅಲ್ಲಿ ನಾನಿದ್ದೇನೆ, ನೀನು ಅಧಿಕ ಪ್ರಸಂಗ ಮಾತಾಡಬೇಡ ಅಂತ ಹೇಳಿ. ಅದಕ್ಕೆ ಮಾತನಾಡುದಿಲ್ಲ ಅಂತ ಹೇಳಿದ್ದೆ. ಜಾಗರೂಕತೆಯಿಂದ ಆಯ್ತಪ್ಪ. ಅಂತ ಹುಚ್ಚನಿಗೆ ಇಂಥ ತಲೆ ಕೆಟ್ಟವಲ್ಲದೆ ಬೆತ್ತೆ ಮತ್ತೆ ಯಾರಾದ್ರೂ ಜೊತೆ ಆಧಾರ ಒಡೆಯರಲ್ಲದ್ರೆ ಮಾತಾಡ್ಬೋದು. ಕೆಲಸ ಅಲ್ಲೇ ಸರಿ ಇಲ್ಲದವರು ಏನೇ ಇದ್ರು ಕೂಡ ಅವನಿಗೊಂದು ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಅಲ್ಲಿಗೆ ನಾನೇ ಹೋಗಬೇಕು. ಸರಿ, ನೋಡೋಣ ನೋಡೋಣ. ಕರಿಯ ಗೋವಳ ಗೋವಳ ಬಲ್ತೆಗೇನೋ ಕರಿಯ ಗೋವಳ ಗೋವಳ ಬಂದೆಯ ಈ ಛದ್ಮವೇಷದಿಂದ ಚೋದ್ಯಗೊಳಿಸಿ ಜನಗಳ ಈ ಛದ್ಮವೇಷದಿಂದ ಚೋದ್ಯಗೊಳಿಸಿ ಜನಗಳ ಗೋವಳ ಸಂದಣಿಯನೇ ಮರುಳು ಮಾಡೋ ತಿಂದು ದಿಟದ ವಾಸೋ ದೇವಾ ಜನರ ಸಂದಣಿಯನೇ ಮರುಳು ಮಾಡು ತಿಂದು ದಿಟದ ವಾಸುದೇವ ಎಂದು ಕರೆಸಿಕೊಳ್ಳುವ ಬುದ್ಧಿ ಬಂದು ಕೆಟ್ಟೆ ನೀ ಕೆಟ್ಟೆ ಬಂದು ಕೆಟ್ಟೆ ಬಣಗುತನದಿ ಸಂದರ್ಭ ಮಾಡುತ್ತಿದ್ದ ವಾಸುದೇವ ಹಿಂದೆ ಕತ್ತಿಕೊಳ್ಳುವ ಬಂದು ಕೆಟ್ಟೆ ಬಣಗುತನದಿ ಬಂದೆಯೇನೋ ಕರಿಯ ಗೋವಳ ಈ ಛದ್ಮವೇಷ ಇಂದ ಚೋದ್ಯಗೊಳಿಸಿ ಜನಗಳ ವಾಸುದೇವ ಕರಿಯ ಗೋವಳ ಬಂದೆಯ ಕರಿಯ ಗೋವಳ ಅಯ್ಯೋ 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 ನಗು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಪ್ಪ. ಅಲ್ಲ ಕೈ ಎರಡು ಉಂಟು, ಮೇಲೆ ಎರಡು ಉಂಟು, ಮೇಲೆ ಎರಡು ಉಂಟು, ಅದರಲ್ಲಿ ಏನು ಕಾಣೋದಿಲ್ಲ. ಅದು ದೇವರೆಲ್ಲ ಹಾಗೆ. ಹುಟ್ಟಿಕೊಂಡದ್ದು ಮಾತ್ರ ಉಳಿಯುವುದು, ಕಟ್ಟಿಕೊಂಡದ್ದು ಉಳಿಯುವುದಿಲ್ಲ. ಕಟ್ಟಿಕೊಂಡದ್ದಾದ್ರೂ ಉಂಟಲ್ಲ, ಅದನ್ನು ವಿಮರ್ಶೆ ಮಾಡುವುದಕ್ಕೆ ನೀನಲ್ಲ. ದೇವರ ಆಳ ಎಷ್ಟು, ದೇವರ ವ್ಯಾಪ್ತಿ ಎಷ್ಟು, ದೇವರ ಮಾನ ಎಷ್ಟು, ದೇವರ ವಿಸ್ತಾರ ಎಷ್ಟು ಅಳಿಯುವುದಕ್ಕೆ ನಿನ್ನಂತ ಕ್ಷುಲ್ಲಕ ಮಾನವನೇನು? ತಾವು ಒಂದು ದೈವತ್ವದ ನೆಲೆಯನ್ನು, ದೈವತ್ವದ ಬೆಲೆಯನ್ನು ಪ್ರಶ್ನಿಸ್ತಿಂತಾದ್ರೆ ಪ್ರಪಂಚದಲ್ಲಿ ನಿನ್ನ ಹಾವಳಿ ಎಲ್ಲಿಯವರೆಗೆ ಮುಟ್ಟಿದೆ ಎನ್ನುವುದು ಅರ್ಥ ಆಗುತ್ತದೆ.
ದೈವತ್ವವನ್ನು ಪ್ರಶ್ನಿಸುವುದು. ಹಾ ಯಾವುದು ದೈವತ್ವ? ಇಲ್ಲದಿದ್ರೆ ಪ್ರಪಂಚದಲ್ಲಿ ದೇವನೊಬ್ಬನೇ, ಅವನೇ ವಾಸುದೇವ. ಯಾವ ವಾಸುದೇವ? ವಾಸುದೇವ. ಪೌಂಡ್ರಕ ವಾಸುದೇವ. ಹಾಗೊಂದುಂಟಾ? ಹಾಗೊಂದುಂಟಲ್ಲ, ಅದು ಮೊದಲೇ ಇತ್ತು. ಅದು ಮೊದಲೇ ಇತ್ತು. ವಾಸುದೇವ ಮತ್ತೆ ಆದದ್ದು. ಪೌಂಡ್ರಕ ವಾಸುದೇವ ಮೊದಲೇ ಇದ್ದದ್ದು. ಗೊತ್ತಾಯ್ತಲ್ಲ ಎಲ್ಲ. ನಾನು ಅಜೇಯನನ್ನು ಓಲೆ ಬರೆದು ಕಳುಹಿಸಿದೆ. ಅದು ನೀನೇ ಕಳುಹಿಸಿದ? ನಾನೇ ಕಳುಹಿಸಿದ್ದು. ಗೊತ್ತಾಯ್ತು ನಿನ್ನ ಜನ ಅಂತ. ಯಾಕೆ? ಅವನು ಹಾಗೆ ಇರ್ಬೇಕು. ದೇವ್ರೇ ಹೀಗೆ ಇರುವಾಗ ಅರ್ಚಕ ಹೇಗಿದ್ದಾನು? ಅದು ದೇವರ ಪ್ರಭಾವ ಅಂತ. ಅರ್ಚಕಷ್ಟ ಪ್ರಭಾವೇನ ಶಿಲಾಭವತಿ ಶಂಕರ. ಗೊತ್ತಾಯ್ತಲ್ಲ? ಭವತಿ ಅಲ್ಲ, ಶಿಲೆ. ಯಾವುದು ಶಿಲೆ? ವರ್ಣದಿಂದ ಎಲ್ಲವನ್ನು ವಿಸ್ತರಿಸುವುದಕ್ಕಾಗುವುದಿಲ್ಲ. ಏನು ದೇವರ ನೆಲೆ ಏನು, ದೇವರ ಬೆಲೆ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳದ ಮೂಢಾತ್ಮನೆ ಬಂದಿದ್ದಿ. ನಿನ್ನನ್ನು ದೂರದಿಂದಲೇ ನೋಡಿದೆ. ನಿನ್ನ ಬಗ್ಗೆ ನಾವೇನು ತಿಳಿಯದವರಲ್ಲ. ಗೊತ್ತಿದೆ. ಕರಿಯಾಗೋವಳ ಇಷ್ಟು ಪ್ರಚಾರ ಉಂಟು ನನ್ನದು ಇಲ್ಲಿ. ನಿನ್ನ ಪ್ರಚಾರ ಅಲ್ಲ, ಅದು ಪ್ರಚಾರ ಆಗುವುದಕ್ಕೆ ಒಳ್ಳೇದೇ ಮಾಡಬೇಕು ಅಂತ ಇಲ್ಲ. ಮತ್ತೆ ಬೇಡದ್ದು ಮಾಡಿದ್ರು ಪ್ರಚಾರ ಬರ್ತದೆ. ಹೌದು, ಬೇಡದ್ದು ಮಾಡಿದ್ರು ಪ್ರಚಾರ ಬರ್ತದೆ. ಬೇಡದ್ದು ಮಾಡಿದ್ರು ಪ್ರಚಾರ ಬರ್ತದೆ. ಅಭಿನಯ ಎಲ್ಲ ಬೇಡ, ನನ್ನನ್ನು ತೋರಿಸಿ ಅಭಿನಯ ಅಂತದ್ದು ಅಲ್ಲ. ನೀನು ಹೇಳಿದ್ದು ನಿನ್ನನ್ನು ನಾನು ಹೇಳುವುದು. ಆಯ್ತು. ಇಲ್ಲದಿದ್ರೆ ಬೆನ್ನಿಗೊಂದು ಬುತ್ತಿಯನ್ನು ಕಟ್ಟಿಕೊಂಡು ಹಿಂಡಾಗಿ ಗೋವುಗಳನ್ನು ಅಟ್ಟಿಕೊಂಡು ಬಾಬಾ ಬಾಬಾರಲೋ ಗೋಪಾಲ ಅಂತ ಹೇಳಿಕೊಂಡು ಸಿಕ್ಕಿದಂತಹ ಗುಡ್ಡಗಾಡುಗಳಲ್ಲೇ ಅಲೆದಾಡಿ ಗೋವುಗಳನ್ನು ಮೇಯಿಸುವಂತಹ ಗೋಪಾಲಕ ನೀನು. ಗೋವುಗಳನ್ನಾದ್ರೂ ಕಾಯುವುದು ಆದೀತು, ಎಮ್ಮೆ ಕಾಯುವ ಕೆಲಸ ಏನೋ ಒಂದು ಸ್ವಂತ ಕಿಟ್ಟ. ನಾವು ಎಮ್ಮೆ ಕಾದದ್ದು ಎಲ್ಲಿಯಾದರೂ ಇವನಿಗೆ ಗೊತ್ತಾಗಿದ? ನಿನ್ನ ಜನವೇ ಹೇಳಿದ್ರಿ ಅಂತ ಹೊಡೆದು. ಏನು ಮಾಡೋಣ ಹೇಳು? ದೇವರು ಮಾನ ಅಪಮಾನ ಎರಡನ್ನು ಸಮಾನವಾಗಿ ಸ್ವೀಕರಿಸುವಂತಹ ವಿಶಾಲ ಹೃದಯದವ. ಮಾನವೇ ಇಲ್ಲ. ದೇವರಿಗೆ ಮಾನ ಉಂಟೇನೋ? ಮಾನ ಎನ್ನುವುದಕ್ಕೆ ಅರ್ಥ ಏನು? ವ್ಯಾಪ್ತಿ. ಎಷ್ಟು ಮಾಪನ ಅಂತ ಲೆಕ್ಕ. ದೇವರ ಮಾನವನ್ನು ಯಾರಾದ್ರೂ ಕಂಡು ಹುಡುಕುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದರಲ್ಲೂ ಈ ದೇವರಿಗೆ ಮಾನವೇ ಇಲ್ಲ. ಮಾನಾತೀತ ದೇವನಾದಂತಹ ದೇವೋತ್ತಮನ ಮರ್ಯಾದಾತೀತ. ಮಾನಾತೀತ ಮಾತ್ರ, ಮರ್ಯಾದಾತೀತ ಅದು ನೀನು ಸುಮ್ಮನೆ ಇದ್ದ ವಾಕ್ಯವನ್ನೆಲ್ಲ ಸೇರಿಸಬೇಡ. ಮಾನಾತೀತ ಮಾತ್ರ ಎಲ್ಲ. ನಿನ್ನನ್ನು ನೋಡುವಾಗ ನನಗೆ ನಗು ಬರ್ತಾ ಇದೆ. ನನ್ನನ್ನು ನೋಡುವಾಗ? ಹೌದು. ಬರ್ಲೇಬೇಕಲ್ಲ. ನಿನಗೊಂದು ನಿನ್ನ ಒಂದು ಅವಸ್ಥೆ ಲೆಕ್ಕ ಹಾಕೋದು ಪುಣ್ಯಾತ್ಮ. ಒಂದು ದೇವರಾಗೆ ಕಾಡ್ಬೇಕು ಅಂತ ಎಷ್ಟೆಲ್ಲ ಆಟ ಆಡ್ತೀನಿ. ಅದೇ ಅಲ್ಲ, ಕೈಯಲ್ಲಿ ನನ್ನಲ್ಲಿ ಚಕ್ರ ಉಂಟು ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ನನಗಿಂತ ಸ್ವಲ್ಪ ದೊಡ್ಡ ಚಕ್ರ ಅವರಿಗೆ. ನನ್ನ ಕೈಯಲ್ಲಿ ಶಂಖ ಉಂಟು ಅಂತ ಯಾರೋ ಹೇಳಿದ್ದಾರೆ. ಅವರ ಕೈಯಲ್ಲೂ ಶಂಖ. ನನ್ನ ಕೈಯಲ್ಲಿ ಗದಾ ಪದ್ಮ ಉಂಟು ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ಅವನಿಗೂ ಗದಾ ಪದ್ಮ. ನನ್ನ ವರ್ಣ ನೀಲ ಅಂತ ಯಾರೋ ಹೇಳಿದ್ದಾರೆ. ಆದ್ರಿಂದ ಅವನು ಹಚ್ಚಿಕೊಂಡು ಬಂದಿದ್ದಾನೆ. ಕೆಲವೆಲ್ಲ ಹಚ್ಚಿಕೊಂಡದ್ದು ಬೇವರಿಗೆ ಇಳಿಯುತ್ತದಲ್ಲ. ದೇವರಿಗೆ ಬೆವರ್ತದ? ಬೆವರುದಿಲ್ಲ, ಆದ್ರೆ ಬೆವರ್ತ ಉಂಟಲ್ಲ. ಅದು ಬೆವರಿದ್ದಲ್ಲ. ಅದೇನು? ಅದು ದೇವರ ಲೀಲೆ. ನಿಜ ಬಣ್ಣ ದೇವರ ಲೀಲೆ. ನಿಜ ಬಣ್ಣವೇ ಅಲ್ಲ, ನಿಜ ಬಣ್ಣವೇ. ಎಂತದು? ದೇವರಿಗೆಲ್ಲ ಬೆವರುವುದಿಲ್ಲ. ಮಲಪುರೇಶಾದಿಗಳಿಲ್ಲ, ರೋಗ ರುಜಿನಗಳಿಲ್ಲ, ಕ್ಷಾಮ ಡಾಮರಗಳಿಲ್ಲ. ಅದು ಮೊದಲೇ ಇಲ್ಲ, ಯಾವ ಕಡೆಯಲ್ಲೂ ಇಲ್ಲ. ಯಾವುದು ನೀನು ಹೇಳಿದ್ದು? ಅದೆಲ್ಲ ದೇವರಿಗಿಲ್ಲ. ದೇವರಿಗೆ ಯಾಕಿಲ್ಲ? ಯಾಕಿಲ್ಲ? ದೇವರು ಲೌಕಿಕನಲ್ಲ. ದೇವರಿಗೆ ಪ್ರಪಂಚದ ಮೇಲೆ ಪ್ರೀತಿ ಇದ್ರೆ ಅವ ಲೌಕಿಕ. ನಾವು ಪ್ರೀತಿ ಪ್ರೇಮದಲ್ಲಿಲ್ಲ, ಆದ್ರಿಂದ ನಾವು ಅಲೌಕಿಕರು. ಅಲೌಕಿಕರು. ಗೊತ್ತಾಯ್ತಲ್ಲ? ಅದೆಲ್ಲ ನಿಮ್ಮಂತಹ ಸಣ್ಣ ತಲೆಗೆಲ್ಲ ಹೊಡೆಯುವುದಿಲ್ಲ. ಇಲ್ಲಪ್ಪ ದೊಡ್ಡ ತಲೆ ಆಗಬೇಕದಕ್ಕೆಲ್ಲ. ಎಲ್ಲ ದೇವರಾದಂತಹ ನಾನು ಪ್ರಪಂಚವನ್ನು ಕಾದಿದ್ದೇನೆ. ಹೇಗೆ ಅಂತ ಕೇಳ್ತೀಯ? ಯಾರು ಪಾಪಾತ್ಮರಿದ್ದಾರೋ ಅವರೆಲ್ಲ ನನ್ನದಾದಂತಹ ದೇವತ್ವದ ನೆಲೆಯಿಂದ ಅಳಿದು ಹೋಗಿದ್ದಾರೆ. ಯಾರು ಪುಣ್ಯಾತ್ಮರಿದ್ದಾರೋ, ಈಗ ಪ್ರಪಂಚದಲ್ಲಿ ಯಾರು ಬದುಕಿದವರಿದ್ದಾರೋ ಅವರೆಲ್ಲ ಪುಣ್ಯಾತ್ಮರು. ಯಾರೆಲ್ಲ ಅಳಿದಿದ್ದಾರೋ ಅವರೇ ಪಾಪಾತ್ಮರು ಎನ್ನುವ ಹಾಗೆ ಪ್ರಪಂಚವನ್ನು ಕಾಯ್ತಾ ಇದ್ದೇನೆ. ಹೆಚ್ಚೇನು, ಪ್ರಪಂಚದಲ್ಲಿದ್ದಂತಹ ಒಳ್ಳೆಯವರು ಉಳಿತಾರೆ ಎನ್ನುವುದಕ್ಕೆ ನಿನಗೆ ನಿದರ್ಶನ ತೋರಿಸ್ಲಿಯಾ? ಮೊನ್ನೆ ಹುಟ್ಟಿಕೊಂಡಂತಹ ನರಕಾಸುರ ಅವ ಯಾರು? ಅವ ನನ್ನ ಕಾಸಾ ಮಗ. ನರಕಾಸುರ ನನ್ನ ಮಗ. ನಿನ್ನ ಮಗ? ಹಾ. ಹೇಗೋ? ನನ್ನ ಆಂಶಿಕವಾಗಿ ಹುಟ್ಟಿಕೊಂಡವ.
ಆದ್ದರಿಂದ ಅವನನ್ನು ಉಳಿಸಿದ್ದೇನೆ, ಅವನನ್ನು ಕಾದಿದ್ದೇನೆ. ಎಲ್ಲ ನಾನು ದೇವರು ಎನ್ನುವುದನ್ನು ಒಪ್ಪಿಕೊಳ್ಳದಂತಹ ನೀನು ಇಷ್ಟರವರೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ 1000 ತಪ್ಪುಗಳನ್ನು ಮಾಡಿದ್ದಿ. ಮಾಡಿದಂತಹ ಅಪರಾಧವನ್ನು ದೇವನಾದವ ಯಾವ ಕಾಲಕ್ಕೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಎಲ್ಲ ಹೊಟ್ಟೆಗೆ ಹಾಕೊಳ್ಬೇಕು, ಸೊಪ್ಪೆಲ್ಲ ಹೊಟ್ಟೆಗೆ ಹಾಕೊಳ್ಬೇಕು. ಸೊಪ್ಪನ್ನಲ್ಲ ತಪ್ಪನ್ನು ನಾನು ಹೊಟ್ಟೆಗೆ ಹಾಕಿಕೊಂಡಿದ್ದೇನೆ. ಆದ್ರಿಂದ ನಿನ್ನಲ್ಲಿ ಹೇಳುತ್ತೇನೆ, ನನ್ನ ಪದತಲಕ್ಕೆ ಎರಗಿ ಆ ನನ್ನ ಲಾಂಛನಗಳನ್ನು ನನಗೆ ಇತ್ತು, ನನಗೆ ಮನ್ನಿಸಿ, ನನ್ನನ್ನು ರಕ್ಷಿಸಿ, ನನ್ನನ್ನು ದೇವತ್ವದ ನೆಲೆಯಿಂದ ಕಾಯಬೇಕು ಎನ್ನುವ ಹಾಗೆ ನೀ ಬೇಡಿಕೊಂಡೆ ಅಂತ ಆದ್ರೆ ಉಳಿಸಿ. ನಾನು ನಿನ್ನಲ್ಲಿ ಹೇಳುವುದು ನೀನೇ ಹೇಳಲಿಕ್ಕಿಲ್ಲ, ನಿನ್ನನ್ನು ಕಾದುಕೊಳ್ತೇನೆ. ಅದಲ್ಲ ಅಂತ ಆದ್ರೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ನಗುತ್ತಾ ಎಲ್ದ ನದಕೆ ನಗಧರ ಪೌಂಡ್ರಕನೆ ನಿಲ್ಲ ವಿಗಡತನವ ಬಲ್ಲೆ ಈತಿರ ನಗಧರ ನಗುತ್ತಲದಕ್ಕೆ ನಗಧರ ಪೌಂಡ್ರಕನೆ ನಿನ್ನ ವಿಗಡತನದ ಬಲ್ಲೆ ಈತಿರ ಮಿಗ ವಿಡಂಬನೆಯಲ್ಲಿ ನವಿಲ ಬಗೆಯನ ಕೆಂಬೂತ ಮಿಗ ವಿಡಂಬನೆಯಲ್ಲಿ ನವಿಲ ಬಗೆಯನ ಕೆಂಬೂತ ನಟಿಪ ಹಗರಣವನು ಕೈದಿ ವ್ಯರ್ಥ ಹಗಲು ವೇಷ ಬಾಯಿ ಪ್ರಕಟ ಹಗಲು ವೇಷ. ಮಿಗ ವಿಡಂಬನೆಯಲ್ಲಿ ನವಿಲ ಬಗೆಯನ ಕೆಂಪೂತ ನಟಿಪ ಹಗರಣವನ್ನು ಕೈದಿ ವ್ಯರ್ಥ ಹಗಲು ವೇಷವಾಯಿ ತಕಟ ಹಗಲು ವೇಷವಾಯಿ ತಕಟ ಹಗಲು ವೇಷ ಆಯಿ ತಕಟ ನಗದರ ನಗುತ್ತಲಂದ ಅದಕ್ಕೆ ನಗಧರ ಪೌಂಡ್ರಕನೆ ನಿನ್ನ ವಿಕಟತನವ ಬಲ್ಲೆ 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 ವೀಕ್ಷಣ ಏನೆಲ್ಲವೋ ಗೋಪಬಾಲನೆ, ನಗು ಬರ್ತಾ ಇದೆ ನನಗೆ. ಇಂತಹ ವಿಗಡಗಳನ್ನೆಲ್ಲ ನೋಡಿದಾಗ, ಇಂತಹ ವಿಕೃತಿಗಳನ್ನೆಲ್ಲ ಕಂಡಾಗ, ಯಾವುದು ವಿಕೃತಿ? ಯಾವುದಾ ಇದು? ಇದು ವಿಕೃತಿ ಏನು ಹಗಲು ವೇಷ ಮಾಡ್ತೀಯ ನೀನು? ಇದು ಸಂಸ್ಕೃತಿ, ಇದು ಛದ್ಮವೇಷ. ಅಲ್ಲಲ್ಲಿ ಬಣ್ಣ ಮೆತ್ತಿಕೊಂಡು, ಬಣ್ಣ ಮೆತ್ತ ಅದು ಸ್ವಲ್ಪ ಹೆಚ್ಚಾಗಿದೆ. ಅದು ಅದು ಬಣ್ಣ ಮೆತ್ತಿದ್ದಲ್ಲ, ಅದು ಕೈಯಾದ್ರೂ ಸರಿಯಾದ ಕೈಯನ್ನು ಕಟ್ಟಿದ್ಯೋ? ಅದು ಕಾಳಿಗೆ ಕಟ್ಟುವ ಕೈ. ಬಣ್ಣಕ್ಕೆ ಹೊಂದಾಣಿಕೆ ಆದ್ರೂ ಉಂಟ? ಯಾರಿಗೆ ಕಟ್ಟುವ ಕೈ ಆಗಲಿ, ಕಟ್ಟಿದ್ದೇನಲ್ಲ. ಎಲ್ಲಿಂದಲೋ ಒಂದು ಚಕ್ರವನ್ನು ಹಿಡಿದುಕೊಂಡು ಬಂದಿದ್ದಿ. ಎಲ್ಲಿಂದ ಬಂದದ್ದಲ್ಲ ಇದು. ನಾನೇ ದೇವರು ಅಂತ ಪ್ರಚಾರ ಮಾಡ್ತೀನಿ. ಇದು ವಿಶ್ವರೂಪ. ವಿಶ್ವರೂಪ, ವಿಶ್ವಕ್ಕೆ ಅಪರೂಪ. ನಿನ್ನ ಪಾಲಿಗೆ ಇದು ಸುಯೋಗ. ವಿಶ್ವರೂಪ ದರ್ಶನ ನಿನಗೆ ಆಯ್ತಲ್ಲ ಈ ಹೊತ್ತಿಗೆ. ಹೌದಪ್ಪ. ಮತ್ತೆ ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಏನೆಲ್ಲ ದರ್ಶನ ಆಗ್ತದ. ನಾನೇ ಕೃಷ್ಣ, ಧರೆಗೆ ನನ್ನನ್ನು ನಾನು ದೇವರು ಅಂತ ಪ್ರಚಾರ ಮಾಡಿಕೊಂಡು ಹೋಗ್ಲಿಲ್ಲ. ಧರೆಯಲ್ಲಿದ್ದವರು ನನ್ನನ್ನು ಕೃಷ್ಣಸ್ತು ಸ್ವಯಂ ಭಗವಾನ್ ಅನ್ನುವ ಹಾಗೆ ನನ್ನನ್ನು ಕೊಂಡಾಡಿ. ನನ್ನ ಪ್ರಶ್ನೆ ಏನು ಗೊತ್ತಾ, ನೀನು ದೇವರಾಗುವುದು ಹೇಗೆ? ಏನಾಗದೆ? ನಿನಗಿಂತ ಮೊದಲು ಹುಟ್ಟಿದವ ನಾನು, ದೇವರು ನಾನು.
ವಸುದೇವ ದೇವಕಿಯರು ಹಾ ನೂತನ ವಧೂವರರಾಗಿ ಹಾ ಮೆರವಣಿಗೆಯಲ್ಲಿ ಹೋಗುತ್ತಿರುವಾಗ ಹಾ ದೇವತೆಗಳೇ ಹೇಳಿದ್ದಾರೆ, ಹಾ ಶ್ರೀಹರಿಯೇ ಅಷ್ಟಮ ಗರ್ಭದಲ್ಲಿ ಹುಟ್ಟಿ ಬರುತ್ತಾನೆ ಕೃಷ್ಣನಾಮಕನಾಗಿ. ಹಾ ನೀನು ಹುಟ್ಟುವಾಗ ಯಾರಾದ್ರೂ ಕರೆದು ಹೇಳಿದ್ದಾರ? ಕರೆದು ಹೇಳಲಿಲ್ಲ. ಬಹುಶಃ ಅವರಿಗೆ ಪುರುಷೋತ್ತಿರಲಿಲ್ಲ ಕಾಣ್ತದೆ ಆಗ ಹೇಳುವುದಕ್ಕೆ. ಅದಕ್ಕೆ ಆವತ್ತೇ ಶ್ರೀಹರಿ ಹುಟ್ಟಿ ಬರ್ತಾನೆ ಅಂತ ಹೇಳಿದ್ದಾರೆ. ಮಾತ್ರವಲ್ಲದೆ ನಾನು ಮಾಡಿದಂತಹ ಸಾಧನೆಗಳನ್ನೇನಾದ್ರೂ ನೀನು ಮಾಡಿದ್ಯೋ? ಯಾವುದು ನಿನ್ನ ಸಾಧನೆ ಯಾವುದು ಹೇಳು. ಧೂರ್ತನಾದಂತಹ ಕಂಸನನ್ನು ನಾನು ಕೊಂದಿದ್ದೇನೆ. ನೀನ್ ಯಾರನ್ನಾದ್ರೂ ಒಂದು ಹೆಗ್ಗಣವಾದ್ರೂ ಕೊಂದಿದ್ದೀಯ? ದೇವರು ಆಗುವುದು ಕೊಂದಲ್ಲ, ದೇವರಾಗುವುದು ಪ್ರಪಂಚವನ್ನು ಕಾದು. ನಾನು ಕಾದಿದ್ದೇನೆ, ಆದ್ರಿಂದ ನಾನು ದೇವರು. ಮಲ್ಲರಾದಂತಹ ಚಾಣೂರ ಮುಷ್ಟಿಕರನ್ನು ಗುದ್ದಿ ಗುದ್ದಿ ಕೊಂದವ ನಾನು. ಒಬ್ಬ ಕುಸ್ತಿಯವರನ್ನು ಕೊಂದದ್ದು ದೊಡ್ಡ ವಿಷಯ ಅಲ್ಲ. ನನಗೆ ಹಾಗೆ ಕೊಲ್ಲುವುದಕ್ಕಿದ್ರೆ, ನಾ ಕೊಲ್ಲುವುದಿದ್ರೆ ಅದೆಷ್ಟೋ ಮಲ್ಲರನ್ನೆಲ್ಲ ಕೊಲ್ಲುವುದಕ್ಕೆ ನನಗೆ ಸಾಧ್ಯತೆ ಇತ್ತು. ಅವರಿಗೆ ಆಯುಷ್ಯ ಮುಗಿಲಿಲ್ಲ ಕಾಣುತ್ತದೆ. ಆಯುಷ್ಯ ಮುಗಿಲಿಲ್ಲ. ದೇವರು ಕೊಲ್ಲುವುದು ಹಾಗೆ. ಪಾಪಿಯಾದವನ ಆಯುಷ್ಯ ಮುಗಿದಾಗಲೇ ದೇವರು ಕೊಲ್ಲುವುದು. ಕಾಳಿಂಗ ಮರ್ದನವನ್ನು ನಾನು ಮಾಡಿದ್ದೇನೆ. ಕೆರೆಯಲ್ಲೊಂದು ಹಾವಾದ್ರೂ ಹಿಡಿದಿದ್ಯೋ ನೀನು? ನಾವು ಹಾವು ಹಿಡಿದೆಲ್ಲ ದೇವರು ಆಗಬೇಕು ಅಂತ ಇಲ್ಲ. ನಮ್ಮನ್ನು ದೇವರು ಅಂತ ನಮ್ಮ ಊರಿನವರು ಒಪ್ಪಿಕೊಂಡಿದ್ದಾರೆ. ಗೋವರ್ಧನ ಗಿರಿಯನ್ನೇ ನಾನು ಎತ್ತಿ ಕಿರುಬೆರಳಲ್ಲಿ ಎತ್ತಿ ಹಿಡಿದಿದ್ದೇನೆ. ನೀನು ಊಟದ ಬಟ್ಟಲನ್ನಾದ್ರೂ ಎತ್ತಿದ್ಯಾ? ಅದು ನಾನು ಎತ್ತುವುದು ಯಾಕೆ? ನನಗೆ ಆಳುಗಳಿದ್ದಾರೆ, ಕೈಗೆ ಒಂದು ಕಾಲುಗಳು. ಆದ್ದರಿಂದ ನಾವು ಮಾಡುವಂತಹ ಯಾವುದೇ ಒಂದು ಚರ್ಯೆ ಆಗಲಿ ಜೀವನವಾಗಲಿ ಉಳಿದವರಿಗೆ ಆದರ್ಶಪ್ರಾಯವಾಗಿರಬೇಕೇ ವಿನಃ ಅಪಹಾಸ್ಯಕ್ಕೆ ಎಡೆಯಾಗಬಾರದು. ಅಪಹಾಸ್ಯ ಯಾವುದೋ? ಇದು ಅಪಹಾಸ್ಯ ಅಲ್ಲದೆ ಏನು? ಲೋಕದಲ್ಲಿ ನಾನಿದ್ದೇನೆ ಅನ್ನುವಂತ ವದಂತಿಯೊಂದು ನಿನಗೆ ಸಿಕ್ಕಿದಾಗ ನನ್ನಂತೆ ನೀನಾಗಬೇಕೆಂಬ ದೃಷ್ಟಿಯಿಂದ ಚಿನ್ನದ ಗರುಡನನ್ನು ಮಾಡಿಸಿದಿ, ಕೈಗಳನ್ನು ಕಟ್ಟಿಕೊಂಡೆ, ಚಕ್ರವನ್ನು ಧರಿಸಿಕೊಂಡೆ, ನನ್ನ ಬಣ್ಣವನ್ನೇ ಹೋಲುವ ಬಣ್ಣವನ್ನು ಮೆತ್ತಿಕೊಂಡೆ. ಈ ರೀತಿಯ ವಿಕೃತಿಯಿಂದ ನೀನು ಮೆರೆದೆ. ಇದರಿಂದ ತಪ್ಪು ಸಂದೇಶಗಳೇ ಹೋಗ್ತದೆ ವಿನಃ ಇದರಿಂದ ಲೋಕಕ್ಕೆ ಒಳ್ಳೆಯ ಸಂದೇಶ ಯಾವುದೂ ಸಿಗುವುದಿಲ್ಲ. ಹೌದಪ್ಪ, ನೀನೀಗ ಹುಟ್ಟಿ ಪ್ರಪಂಚಕ್ಕೆ ಭಾರಿ ಒಳ್ಳೊಳ್ಳೆ ಸಂದೇಶಗಳೆಲ್ಲ ಸಿಕ್ಕಿದೆ. ಖಂಡಿತವಾಗಿಯೂ ಒಳ್ಳೆಯ ಸಂದೇಶ. ನಾನೇನು ಕೆಟ್ಟ ಸಂದೇಶ ಕೊಟ್ಟಿದ್ದೇನೆ? ಅಲ್ಲಿ ನಿನ್ನದಾದಂತಹ ಊರಿನಲ್ಲಿ ಇದ್ದಂತಹ ಹೆಮ್ಮಕ್ಕಳನ್ನೆಲ್ಲ ನಿನ್ನ ವಶಕ್ಕೆ ತೆಗೆದುಕೊಂಡಿದ್ಯಲ್ಲ, ಅದು ಯಾವ ಒಳ್ಳೆ ಸಂದೇಶ? ವಶಕ್ಕೆ ಪಡೆದದ್ದಲ್ಲ. ಮತ್ತೆ 6 ವರ್ಷದ ಹೆಣ್ಣು ಮಕ್ಕಳಿಂದ 60 ವರ್ಷದ ಮುದುಕಿಯರು ಎಲ್ಲರೂ ನಿನ್ನ ಹಿಂದೆ ಬರ್ತಾರೆ ಅಂತ ಹೇಳಿದ್ರೆ ಅದು ಒಳ್ಳೆ ಸಂದೇಶವ? ಅವರು ನನ್ನಲ್ಲಿ ಸರ್ವಸಮರ್ಪಣಾ ಭಾವದಿಂದ ನನ್ನನ್ನು ಸೇವಿಸಿಕೊಂಡಿದ್ದಾರೆ. ಸರ್ವಸಮರ್ಪಣಾ ಭಾವ ನನ್ನಲ್ಲುಂಟು, ನನ್ನನ್ನು ಸೇರ್ಲಿ. ಒಂದು ಹುಡುಗಿ ಈಗ ನಿನ್ನ ಜೊತೆಯಲ್ಲಿ ಬರುವುದಿಲ್ಲಲ್ಲ, ಹೋಗುವಾಗ ಹುಡುಗಿಯರ ಹಿಂದೆ ನೀನು ಓಡು. ಏನಾದ್ರೂ ನಿನಗೆ ಸಿಕ್ಕಿತು ಹಾಗಾಗ್ತದದು ಅಲ್ವೋ? ಮತ್ತೆ ನೀನು ಮೊದಲೇ ಹೇಳ್ತಾ ಇದ್ದಂತೆ ಅವರಿಗೆ ನೆನಪುಂಟಕ ತಾಯಿಗೆ ನೀನು ಮದುವೆ ಮಾಡ್ಲಿಕ್ಕೆ ಹೊರಟಿದ್ಯಂತ. ಅದಕ್ಕಿಂತ ಅದು ಲೀಲೆ. ಅದು ಲೀಲೆ. ತಾಯಿಗೆ ಮದುವೆ ಮಾಡುವುದಕ್ಕೆ ಹೊರಟದ್ದು ಲೀಲೆ. ಅದು ದೇವತ್ವದ ಲೀಲೆ. ನೋಡು, ನವಿಲೊಂದು ಶೃಂಗಾರವಾಗಿ ಕುಣಿಯುತ್ತದೆ ಅನ್ನುವುದನ್ನು ನೋಡಿದಂತ ಕೆಂಬೂತ ಒಂದು ತಾನು ನವಿಲೆ ಅನ್ನುವ ಹಾಗೆ ಭಾಸವಾಗಬೇಕು ಅಂತ ನನ್ನ ಗರಿಯನ್ನು ಬಿಚ್ಚಿದ್ರೆ ನವಿಲು ನವಿಲೆ, ಕೆಂಬೂತ ಕೆಂಬೂತವೇ. ಅದೇ ನಾನು ಹೇಳೋದು, ನವಿಲು ನವಿಲೆ, ಕೆಂಬೂತ ಕೆಂಬೂತವೇ ಅಂತ. ಆದ್ದರಿಂದ ದರೆಯ ಧರ್ಮವನ್ನು ಕಾಯುವುದಕ್ಕಾಗಿ ದರೆಗವತರಿಸಿ ಬಂದಂತಹ ನನ್ನನ್ನು ಲೋಕವೇ ದೇವರೆಂಬುದಾಗಿ ಒಪ್ಪಿಕೊಂಡಿದೆ. ಸಂಬಂಧ ದೃಷ್ಟಿಯಿಂದ ನೋಡಿದ್ರೆ ನೀನು ಓಲೈಸಿಕೊಂಡೆ ಅಂತ ಆದ್ರೆ ನಿನ್ನ ಅಣ್ಣ ಅಂತ ನಾನು ಒಪ್ಪಿಕೊಂಡೇನು. ಬೇಡ, ನನಗೆ ಅಗತ್ಯ ಇಲ್ಲ ಅಂತ ಸಂಬಂಧ. ದೇವನಾದಂತಹ ದೇವತ್ವದ ನೆಲೆಯಲ್ಲಿ ನನಗೆ ಬಂಧುಗಳ ವ್ಯಾಮೋಹ ಇಲ್ಲ. ಆದ್ದರಿಂದ ತಂದೆಯನ್ನು ಮನೆಯಿಂದ ಹೊರಗೆ ಹಾಕಿ. ಹೌದು, ತಾಯಿಗೆ ಮದುವೆ ಮಾಡ್ಲಿಕ್ಕೆ ಹೊರ. ಹೌದು, ಬಂಧುಗಳೆಂಬ ವ್ಯಾಮೋಹ ನನಗಿಲ್ಲ. ಇನ್ನಾದರೂ ಹೇಳ್ತೇನೆ, ಏನು? ಇಲ್ಲಿವರೆಗೆ ಆದದ್ದು ಆಗಿ ಹೋಗಲಿ, ಇರ್ಲಿ. ಹೇಗೂ ನನ್ನ ಅಪ್ಪನ ಮಗನೇ ಹೌದು ನೀನು. ನನ್ನ ಅಪ್ಪನ ಮಗ ನೀನು ಪುಣ್ಯಾತ್ಮ, ನಿನ್ನ ಅಪ್ಪನ ಮಗ ನಾನಾಗುದೇ ಒಂದೇ ಅಲ್ವಾ? ಅದು ಹೇಗೆ ಒಂದಾಗುತ್ತೆ? ಮೊದಲು ಹುಟ್ಟಿದ್ದು ನಾನು ಹೌದಾ? ಹೌದಪ್ಪ. ಆಮೇಲೆ ಹುಟ್ಟಿದ್ದು ನೀನು ಹೌದಾ? ನೀನು ಹುಟ್ಟುವಾಗ್ಲೇ ಶಂಖಚಕ್ರ ಗದ ಪದ್ಮಧಾರಿಯಾಗಿ ಹುಟ್ಟುತ್ತಾ ಇರ್ತಿದ್ರೆ ನಿನ್ನನ್ನು ಪ್ರಪಂಚ ಕೊಂಡಾಡ್ತಾ ಇತ್ತು. ಆದ್ರೆ ನೀನು ಬರುವಾಗ ಉಲ್ಕಾಪಾತದ ಹಾಗೆ ಹುಟ್ಟಿಕೊಂಡು ಬಂದ. ಏನು ಮಾಡುದು? ಅದು ಎಲ್ಲ ಅವರವರ ಇದ್ರಲ್ಲಿ ಬರದಾಗಿ. ಇನ್ನಾದರೂ ಈ ಮರಳುತನವನ್ನು ಬಿಡು, ನಿನ್ನ ಸಾವಿರ ಸರಿಯಾಗಿ ನಡೆ. ತೊರೆದು ಬೆರಳು ಮೂರ್ಖನೇ
ನನ್ನ ಪಾಲಿಗೆ ನೀನು ಪೋರನೇ ಹೌದು. ನೀ ಎಷ್ಟೇ ನೀತಿಯ ಮಾತುಗಳನ್ನು ಹೇಳಿದ್ರು, ನೀ ಎಷ್ಟೇ ಬುದ್ಧಿಯ ಮಾತುಗಳನ್ನು ಹೇಳಿದ್ರು, ಕೇಳುವವ ನಾನಲ್ಲ. ನೀತಿಯ ಮಾತುಗಳನ್ನು ಹೇಳುವುದು ಯಾರಿಗೆ? ಯಾರಿಗೆ? ನೀತಿ ತಪ್ಪಿದವರಿಗೆ. ಹೌದು. ಆದ್ದರಿಂದ ನೀನು ನೀತಿ ತಪ್ಪಿದ್ದಿ ಅನ್ನೋದು ನಿನಗ ಅರ್ಥವಾಯ್ತಲ್ಲ. ಇಲ್ಲ. ಬುದ್ಧಿ ಹೇಳುವುದು ಯಾರಿಗೆ? ಬುದ್ಧಿ ಕಡಿಮೆ ಇದ್ದವರಿಗೆ. ಕಡಿಮೆ ಇದ್ದವನಿಗೆ. ನಿನಗೆ ಕಡಿಮೆ ಅಂತ ನೀನು ಒಪ್ಪಿಕೊಂಡ ಹಾಗಾಯ್ತಲ್ಲ. ಬುದ್ಧಿ ಕಡಿಮೆ ಉಂಟು ಎನ್ನುವುದಲ್ಲ, ನಿನಗೆ ಬುದ್ಧಿ ಉಂಟು ಎನ್ನುವ ಕಾರಣದಿಂದ ನೀನು ಬುದ್ಧಿ ಮಾತನ್ನು ಮತ್ತೊಬ್ಬರಿಗೆ ತಿಳಿ ಹೇಳುವುದಕ್ಕೆ ಬರಬೇಡ. ನನಗದು ಪಥ್ಯವೂ ಅಲ್ಲ, ನನಗದು ವೇದ್ಯವೂ ಅಲ್ಲ. ನಾನು ಯಾವ ತೀರ್ಮಾನವನ್ನು ಮಾಡಿದ್ದೇನೆ ಗೊತ್ತಾ? ಪ್ರಪಂಚಕ್ಕೆ ನಾನೊಬ್ಬನೇ ದೇವರು, ಅದನ್ನು ಎಲ್ಲವರು ಒಪ್ಪಿಕೊಂಡ್ರೆ ಆಯ್ತು. ಒಂದು ವೇಳೆ ಯಾರು ಒಪ್ಪಿಕೊಳ್ಳುವುದಿಲ್ವೋ ಅಂತವನನ್ನು ದಮನಿಸಿ ಆದ್ರೂ ನಾನು ದೇವನಾಗುತ್ತೇನೆ ಎನ್ನುವ ಕಾರಣದಿಂದ ನಿಂತಿದ್ದೇನೆ. ಹೆಚ್ಚೇನು, ಕೈಯಲ್ಲಿರುವಂತಹ ಶಂಖ ಇದಾ ಮೊಳಗಿಸಿದ್ದೇನೆ, ಇದೋ ಚಕ್ರವನ್ನು ಹಿಡಿದಿದ್ದೇನೆ. ದೂರಕ್ಕೆ ಬಾ. ನಾಶಕಾಲ ಬಂತು ಅಂತ್ಯಕಾಲ. ನಾಶಕಾಲ ಬಂತು ನಿನ್ನ ಘೋಷಣೆಗಳ ಹತ್ತಿರಲಿ ನಿರ್ದಿನಾಸೆಯುಳ್ಳು ಸಮಲದೊಳು ಕುಲದಲ್ಲೇ ನಿನ್ನಷ್ಟು ನಿಕೃಷ್ಟರು ಬೇರೆ ಯಾರು ಇಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಓಹೋ. ಯಾರಿಗಾದ್ರೂ ನೀತಿಯ ಮಾತನ್ನು ಹೇಳಿದ್ರೆ ಅದನ್ನು ತಿದ್ದಿಕೊಂಡು ಬದುಕುವಂತಹ ಸ್ವಭಾವ ಇರ್ತದೆ. ಅದನ್ನು ಬಿಟ್ಟು ಪ್ರಪಂಚದಲ್ಲಿ ನಾನೇ ದೇವರು ಅನ್ನುವ ಹಾಗೆ ನೀನು ಭಾವಿಸ್ತಾ ಇದ್ದಿಂತಾದ್ರೆ ದೇವರಿದ್ದಲ್ಲಿಗೆ ನಿನ್ನನ್ನು ಕಳಿಸ್ತೇನೆ ನಾನು. ನಾನು ಈಗಲೇ ಶಂಖಧ್ವನಿಯನ್ನು ಮಾಡಿದ್ದೇನೆ, ಆಗೊಮ್ಮೆ ಮಾಡಿ ಆಗಿದೆ, ಮತ್ತೆ ಮತ್ತೆ ನನಗೆ ಮಾಡುವುದಕ್ಕಾಗುವುದಿಲ್ಲ. ಶಂಕ ಬೇಡ, ನಿನಗೆ ಶಂಕೆ ಇಲ್ಲದ ಹಾಗೆ ಮಾಡ್ತೇನೆ. ದುಷ್ಟರ ಕೂಟವನ್ನು ಸೇರಿಕೊಂಡವನಾದ್ದರಿಂದ ಇವ ವದಾರ್ಹನೇ ಹೌದು. ಹಾಗೆಂದು ಯಾರಿಗೆ ತಪ್ಪು ಸಂದೇಶವನ್ನು ಯಾರು ಕೊಡುತ್ತಾರೋ ಅಂತವರಿಗೆ ಪ್ರಪಂಚದಲ್ಲಿ ಬದುಕುವಂತ ಅರ್ಹತೆ ಇಲ್ಲ. ಆದ್ದರಿಂದ ಅವನ ಶಿರವನ್ನು ಚೆಂಡಾಡಿದ್ದೇನೆ. ಸರಿ. ಲೋಕದಲ್ಲಿ ದೇವನೊಬ್ಬನೇ ಇರಬೇಕು ವಿನಃ ಇಂತಹ ಅಪಭ್ರಂಶಗಳು ಬದುಕಿರಬಾರದು. ದ್ವಾರಕೆ ಎತ್ತ ತೆರಳ್ತೇನೆ.